ಒಂದಾಗಿ ಕೂಡಿ ಜೊತೆಯಾಗಿ ಆಡಿ ಸಿಹಿಮಾತಿಗೆ ಮನೆ ಮಾಡಿ ಹೊಸ ಹಾಡು ಹಾಡಿ ಪರಿಪಾಠ ಬೇಡಿ ಹೊಸತೇನೋ ಮಾಡಿ ಎದುರಾಳಿಗೆ ಸರಿ ಸಾಟಿ ನಾವೇ ಅಂತ ಸಾರಿ ಅರೆ ಬರೆ ಪೊರೆಟರೆ ಸರಿ ಕರೆ ತೊರೆದರೆ ನೆರೆ ಹೊರೆ ಮನೆಯರ ಜೊತೆ ಒಂದಾಗಿ ಹಳ್ಳಿ ಕಲಿ ಕಲಿಯಲ್ಲಿ ಕಲಿ ಹಳ್ಳಿಯಲ್ಲಿ ಸಿಟಿಯಲ್ಲಿ ಮನೆ ಮಾತಾಗಿ ನಡೆದರೆ ಕುಡಿದರೆ ನಲಿದರೆ ಬಾಧೆ ಬಾಧೆ ಸೆಳೆದರೆ ಮೆರೆದರೆ ನಾವಿದ್ರೆ ಸೂಪರ್ ಸುವರ್ಣ ಸುವರ್ಣ ಸೂಪರ್ ಸುವರ್ಣ ಸೂಪರ್ ಜೋಡಿ ಸುವರ್ಣ ಸೂಪರ್ ಜೋಡಿ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನಿದೆಯ ವೀಣೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ ಘಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಮಾಡುವ ನವಕೋಟಿ ನಮಸ್ಕಾರಗಳು. ಇದು ನಿಮ್ಮ ಮನೆಯ ಕಾರ್ಯಕ್ರಮ, ಸುವರ್ಣ ಪರಿವಾರದ ಕಾರ್ಯಕ್ರಮ, ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ನೀವು ನಮ್ಮ ಜೋಡಿ ಮಾಡೋ ಮೋಡಿ ನೋಡಿ ಎಂಜಾಯ್ ಮಾಡಿ. ಅಬ್ಬಬ್ಬಬ್ಬಬ್ಬ, ಇದೇ ಥರ ಡೈಲಾಗ್ ಹೇಳ್ಕೊಂಡು ಎಷ್ಟು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಲ್ಲ. ನಾನು ಹೀಗೆ ಹೇಳೋ ಡೈಲಾಗ್ ಹೇಳಿ ಹೇಳಿ ನನ್ನ ನಾಲ್ಗೆ ಕೇಳಿ ಕೇಳಿ ನಿಮ್ಮ ಕಿವಿ ತಮಟೆ ತೂತು ಬಿದ್ದು ಸೌದೋಗಿರಬೇಕು MG ರೋಡ್ ಥರ. ಅದಕ್ಕೆ ದೇವರಾಣೆ ಮಾಡಿ ಹೇಳ್ತೀನಿ, ಕಾರ್ಯಕ್ರಮನ ಹೀಗೆಲ್ಲ ಸ್ಟಾರ್ಟೇ ಮಾಡಲ್ಲ. ನಾವು ಈ ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್ ಕಾರ್ಯಕ್ರಮದ ಜಡ್ಜ್ಗಳು ಅಂತ ಬಿಲ್ಡಪ್ಪು ಕೊಡೋದಿಲ್ಲ. ಸಿಂಪಲ್ಲಾಗಿ ಬರ್ತೀವಿ, ಸಿಂಪಲ್ ಆಗಿರ್ತೀವಿ, ಸಿಂಪಲ್ಲಾಗೆ ಕಾರ್ಯಕ್ರಮ ನಡೆಸ್ಕೊಡ್ತೀವಿ. ಹಾಗೆ ಸಿಂಪಲ್ ಆಗಿರೋದು ನಿಮಗಿಷ್ಟ ಅಂತ ನಮಗೆ ಗೊತ್ತು. ಅದಕ್ಕೆ ನಾವಾಗೇ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ನಿಮ್ಮ ಸ್ವೀಟ್ ಸಿಹಿ ಕಹಿ ಚಂದ್ರು. ಈಗ ನೋ ಶುಗರ್ ನೋ BP. ಮಿಸ್ಟರ್ ಸಿಹಿ ಕಹಿ ಚಂದ್ರು, ಹೇಳಿ ಮೇಡಮ್. ಯಾಕೆ ಸುಮ್ಮನೆ ಕಚ್ತಾ ಇದ್ದೀರಾ? ಅಲ್ಲ, ತಲೆ ಮೇಲೆ ಆಮ್ಲೆಟ್ ಹುಯ್ದು ಅದ್ರ ಮೇಲೆ ಮಂಜಿನ ಗೆಡ್ಡೆ ಇಟ್ಟಂಗೆ ಆಗ್ತಾ ಇದೆ. ನನಗೂ ಮಾತಾಡಕ್ ಬಿಡ್ರಿ. ಅಲ್ಲ, ಇದನ್ನೇನು ನಿಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ಅನ್ಕೊಂಡ್ರ? ಒಬ್ಬರೇ ವಟ 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 ಅಂತಿದ್ದೀರಲ್ಲ. ಅಯ್ಯೋ ನನ್ನ ಕರ್ಮ, ಮನೆಯಲ್ಲಿ ಮಧ್ಯರಾತ್ರಿ ಟಾರ್ಚ್ ಹಿಡಿದು ಟಾರ್ಚರ್ ಕೊಟ್ಟಿದ್ದು ಸಾಲದು ಅಂತ ಇಲ್ಲಿ ಬಂದು ನೆತ್ತಿ ಮೇಲೆ ಕುಕ್ತಾ ಇದ್ದಾಳೆ. ಇದು ಸರಿನಾ? ಮತ್ತಿನ್ನೇನು, ಸಂಜು ವೆಡ್ಸ್ ಗೀತಾ ಸಿನಿಮಾದಲ್ಲಿ ಶ್ರೀನಗರ್ ಕಿಟ್ಟಿ ರಮ್ಯಾ ಆಕಾಶ ನೋಡ್ತಾ ರೊಮ್ಯಾನ್ಸ್ ಮಾಡೋ ಹಾಗೆ ನಿಮ್ಮನ್ನ ನೋಡ್ತಾ ಹಾಡು ಹೇಳ್ಬೇಕಾ? ಅಯ್ಯೋ, ಯಾಕಾಗಬಾರ್ದು? ನನ್ನ ತಲೆ ಮೇಲೆ ಕೂದಲು ಬಂದ್ರೆ ನಾನೇ ಶ್ರೀನಗರ ಕಿಟ್ಟಿ, ನೀನು ಒಂದು ಸ್ವಲ್ಪ ಸಣ್ಣ ಆದ್ರೆ ನೀನು ರಮ್ಯಾ. ಅಯ್ಯೋ, ಬಳಕೋದು ನೋಡು, ಸ್ಲಿಪ್ ಡಿಸ್ಕ್. ಒಳ್ಳೆ ನಮ್ಮ ಏರಿಯಾ ಸೊಳ್ಳೆ ತರ ಬಳಕ್ತಾಳೆ. ನೀವೇನು ಹೊಸ ಈಗನಾ? ಈಗ ಅದೆಲ್ಲ ಬೇಕಾಗಿತ್ತ? ನನ್ನ ಕರ್ಮ. ಅಲ್ಲ, ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ. ನಮ್ಮಲ್ಲಿ ಉಂಡು ಮಲಗಕ್ಕೆ ಶುರುವಾದಾಗ್ಲೇನೆ ಜಗಳ. ತಲೆಯಲ್ಲಿ ಬಾರ್ಡರ್ ತರ ಬೆಳ್ಳಿ ಕೂದಲು ಬಂದ್ಮೇಲೂ ಇಂಥ ಮಾತುಗಳೆಲ್ಲ ಬಿಡ್ತಿಲ್ವಲ್ಲ. ನಾವಿಲ್ಲಿ ಬಂದಿರೋದು ಯಾಕೆ? ನಾವು ಬಂದಿರೋದು ಯಾಕೆ? ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್ ಕಾರ್ಯಕ್ರಮ ನಡೆಸ್ಕೊಳಕ್ಕೆ. ಹೌದು, ಅದಕ್ಕೋಸ್ಕರ ಸುವರ್ಣ ವಾಹಿನಿಯ ಕೆಲವು ಫೇವ್ರೆಟ್ ಜೋಡಿಗಳನ್ನ ಆಯ್ಕೆ ಮಾಡಿ ಇಲ್ಲಿ ಕಲೆ ಹಾಕಿದ್ದೀವಿ. ಹೌದಾ? ಹಾಗಾದ್ರೆ ಕರೆದು ಬಿಡು, ಅವ್ರೆಂತ ಜೋಡಿಗಳು ಅಂತ ನಾವೇ ಜಡ್ಜ್ ಮಾಡ್ಬಿಡೋಣ. ಕರಿ. ಬರೀ ಜಡ್ಜ್ ಮಾಡಬೇಕು, ನಡೆಸ್ಕೊಡೋದಲ್ಲ. ಸರಿ, ಹಾಗಾದ್ರೆ ಶುರು ಮಾಡೋಣ.
ಶುರು ಮಾಡೋಣ. ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಕ್. ಹಲೋ 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 ಬಾಸು. ಬಾಸ್ ಗೀಸ್ ಅಂತೆಲ್ಲ ಕರಿಬೇಡಪ್ಪ, ಅರ್ಥ ಬೇರೆ ಬರುತ್ತೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮಾವ ಅತ್ತೆ ಅಂತ ಕರಿತೀನಿ, ಓಕೆನಾ? ನಮ್ಮನ್ನ ಮಾವ ಅತ್ತೆ? ನಾನು ಅವ್ರನ್ನ ಅತ್ತೆ ಮಾವ ಅಂತಾನೆ ಕರಿಬೇಕಾ? ಹ್ಞೂ ಚೂಡ, ನೀನ್ ಮಾತ್ರ ಅಲ್ಲ, ಎಲ್ಲಾ ಕಂಟೆಸ್ಟೆಂಟ್ಸು ಇವ್ರನ್ನ ಅತ್ತೆ ಮಾವ ಅಂತಾನೆ ಕರೀತಾರೆ. ವಾವ್, ಅಷ್ಟು ಜನಗಳಿಗೆ ನಾನು ಅತ್ತೆ ಮಾವನ? ಹಾ. ವಾವ್, ನೋಡಯ್ಯ, ಅಷ್ಟು ಜನ ಮಕ್ಕಳನ್ನ ಹೆತ್ತರು, ಎಂತ ಫಿಗರ್ ಮೇಂಟೈನ್ ಮಾಡಿದ್ದೀನಿ. ಸಾಕು, ನುಲುಗಬೇಡಿ. ಆಯ್ತು ಮಾವ, ಇರೋ ಬರೋದನ್ನೆಲ್ಲ ನೀವು ಒಬ್ಬರೇ ಮಾತಾಡಿದ್ರೆ ಆಂಕರ್ಸ್ ಆಗಿ ನಾವೇನ್ ಮಾಡ್ಬೇಕು? ನಮ್ಮನ್ನು ಸ್ವಲ್ಪ ಮಾತಾಡಕ್ ಬಿಡಿ. ಚೂಡ, ఇప్పుడు ಚೂಡು. ಏನ್ ಮಾವ, ನಿಮ್ ಕಣ್ಗೆ ನಾವು ಜೂನಿಯರ್ಸ್ ಕಾಣಕ್ಕಿಲ್ವಾ? ನಿನ್ನಂತ ಬ್ಯೂಟಿ ಕಾಣಕ್ಕಿಲ್ಲ ಅಂತ ಹೇಳಕ್ಕಾಯ್ತದ? ಏ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಮೀಸೆಗೆ 45 ವರ್ಷ ಆದ್ರೂ ಈ ಇಳಿ ವಯಸ್ಸಿನಲ್ಲಿ ಇಲಿ ಬುದ್ಧಿ ಬಿಡ್ತಾ ಇಲ್ಲ. ಬಿಲಾ ಕಣ್ ಕೂಡ್ಲೆ ಬಿಲ್ ಪಾಸ್ ಮಾಡಕ್ ಹೋಗ್ತಿದ್ದೀರಲ್ಲ. ಮತ್ತಿನ್ನ ಒಳ್ಳೆ ಕಥೆ ಆಯ್ತಲ್ಲ, ಮೈದಾನದಲ್ಲಿ ನಿಂತ್ಕೊಂಡು ಕಂಠದಾನ ಮಾಡಕ್ಕಾಯ್ತದ? ಸೂಪರ್ ಮಾಮ, ಸೂಪರ್. ಏನ್ ಸೂಪರು? ಸೂಪರ್ ಜೋಡಿ, ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಕ್. ಮನೇಲಿ ಕುತ್ಕೊಂಡವರೆಲ್ಲ ಕಣ್ ಬಿಟ್ಕೊಂಡ್ ನೋಡಿ. ಏನು ಬಿಟ್ಕೊಂಡು ನೋಡ್ಬೇಕು? ಅಯ್ಯೋ ಸಿಗ್ನೆ, ಈ ಮಾವ ಒಳ್ಳೆ ಚೊಂಬುನು ಬಕೆಟ್ನು ಒಳ್ಳೆ ಪ್ರಥಮ ಚುಂಬನ ಕಂಡಂಗ್ ಕಾಣ್ತಾವ್ನೆ. ಹೌದು, ಇದೊಂಥರ ಚಂಬಂಗೆ ನೈಸಾಗದೆ. ಮಾವ, ಇವೆಲ್ಲ ಬೇಡ. ನೀವು ಹಾಟ್ ಸೀಟಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ನ ಕೊಡಿ. ನಾವು ಆಂಕರ್ಸ್ ಆಗಿ ನಮ್ಮ ಕೆಲಸನ ನಾವು ಮಾಡ್ತೀವಿ, ಸರಿನಾ? ಓಕೆ, ಆದ್ರೆ ಒಂದು ಕಂಡೀಷನ್ ಅಪ್ಪ. ಏನ್ ಮಾವ ಅದು? ಈ ವೇದಿಕೆ ಮೇಲೆ ಬಂದಂತ ಎಲ್ಲಾ ಜೋಡಿಗಳು ಒಂದು ಪರ್ಫಾರ್ಮೆನ್ಸ್ ಕೊಡ್ಬೇಕು. ನಿನಗೆ ಆ ಪರ್ಫಾರ್ಮೆನ್ಸ್ ಕೊಡೋ ತಾಕತ್ತಿದ್ಯಾ? ಚೂಡ, ಓಕೆ, ನಾವು ರೆಡಿ. ನೀವ್ ರೆಡಿನಾ? ರೆಡಿ. ಓಕೆ, ಹಾಗಾದ್ರೆ ನೀವ್ ನೋಡಿ, ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಕ್. हम बात कर लेंगे, 4 बात कर लेंगे. सीता जोड़ी ने ನಾನು ನೀನು ಅಲ್ವೇನೆ, ಅವ್ರ ಬಿಟ್ಟು ಇವ್ರ ಬಿಟ್ಟು ಊರ್ ಕೇರಿ ಎಲ್ಲ ಬಿಟ್ಟು ಬಂದೆ ನಿನ್ನಿಂದೆ. बैठे बैठे हम बात कर लेंगे, 4 बात कर लेंगे. ವಾ 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 ವಾ, ಪ್ರಕಾಶ, ಅದ್ಭುತವಾದ ಪರ್ಫಾರ್ಮೆನ್ಸ್ ಅಪ್ಪ. ನೀವೇ ಸೂಪರ್ ಜೋಡಿ ಕಣಯ್ಯ. ನೀನೇನೇ ಹೇಳು, ನೀನು ಫಸ್ಟ್ ಫ್ಲೋರ್ ಆದ್ರೆ ನಾವು ಗ್ರೌಂಡ್ ಫ್ಲೋರ್. ಅಲ್ಲ ಅಲ್ಲ, ನೀವು ಗ್ರೌಂಡ್ ಪಿಲ್ಲರ್ ಆದ್ರೆ ನಾನು ಅಶೋಕ ಪಿಲ್ಲರ್. ಕರೆಕ್ಟ್ ಕರೆಕ್ಟ್, ನೀನ್ ನೈಟ್ ನೋಡ್ದಲ್ಲ ಗೊತ್ತಾಯ್ತು ನಿನ್ ಪಿಲ್ಲರ್ ಅಂತ. ಆದ್ರೆ ನೀನೇನೇ ಹೇಳು ಪ್ರಕಾಶ, ನಮ್ ಚಂದ್ರು ಮಾವ ಈ ವಯಸ್ನಾಗೂ ಒಳ್ಳೆ ರಿತಿಕ್ ರೋಷನ್ ತರ ಬಾಡಿ ಮೇಂಟೈನ್ ಮಾಡವ್ರೆ, ಸುಮ್ಕೆನಾ? ಅದ್ರ ಸೀಕ್ರೆಟ್ ಏನು ಅಂತ ನಾನು ಹೇಳ? ಹಾ, ರೇಷನ್ ತಿನ್ನೋದ್ ಕಮ್ಮಿ ಮಾಡಿದ್ರೆ ಯಾರು ಬೇಕಾದ್ರೂ ರೋಷನ್ ಆಗ್ಬೋದು. ಪ್ರಕಾಶ, ನಮ್ಮ ಯಜಮಾನ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ನೀನು ಬೇಕಾದಷ್ಟು ತಿಳ್ಕೊಂಡ್ಬಿಟ್ಟಿದ್ಯಾ. ನಿನ್ಗೆ ಎಷ್ಟು ಕೊಟ್ರು ಸಾಲದು. ಅದೆಲ್ಲ ಏನು ಬೇಡ, ನಿಮ್ ಪ್ರಾಪರ್ಟಿಲಿ ಒಂದ್ 10% ಕೊಟ್ಬಿಡಿ, ನಮ್ಮೂರಲ್ಲಿ ಮಠ ಕಟ್ಸ್ಕೊಂಡ್ಬಿಡ್ತೀನಿ. ನೋಡಪ್ಪ, ನಮ್ಮ ಅಸೆಟ್ ಅಲ್ಲಿ ನಿಂಗೆ ಪರ್ಸೆಂಟೇಜ್ ಬೇಕು ಅಂದ್ರೆ ನಮ್ ಲೈಬಿಲಿಟಿಲೂ ಪರ್ಸೆಂಟೇಜ್ ತಗೋಬೇಕಪ್ಪ. ಹಂಗಂದ್ರೆ ಏನ್ ಮಾವ? ಅರ್ಥ ಆಗ್ಲಿಲ್ವಾ? ನೀನ್ ನಂಗೆ ಆಸ್ತಿಲಿ ಭಾಗ ಬೇಕು ಅಂದ್ರೆ ನನ್ ಸಾಲದಲ್ಲೂ ಭಾಗ ತಗೋಬೇಕಪ್ಪ. ಹೂ ಅನ್ನೋ ಬೇಕಾದ್ರೆ ಬಿಡದಿ ಹತ್ರ ಜಾಗ ಕೊಡ್ತೀನಿ, ಮಠ ಕಟ್ಕೋ, ನಾನೇ ಗುರು ಆಗ್ತೀನಿ, ನಾನೇ ಸ್ವಾಮಿ ಆಗ್ತೀನಿ, ಬೋಡ ಬಾಬಾ. ರೀ, ಮಠ ಕಟ್ಟೋದು ಸಂಸಾರ ಶುರು ಮಾಡಿದಷ್ಟು ಸುಲಭ ಅನ್ಕೊಂಡ್ಬಿಟ್ರಾ? ಹಾಗಾದ್ರೆ ಅತ್ತೆ, ನಿಮ್ ಪ್ರಕಾರ ಸಂಸಾರ ಅಂದ್ರೆ ಏನು? ನಾನೇ ಇಲ್ಲ,
ನೀನ್ ಪರ್ವ ನಾನು ಹೇಳ್ತೀನಿ ಕೇಳು. ಹೇಳಿ. ಪ್ರಕಾಶ, ಸಂಸಾರ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಪ್ಪ. ಸಂಸಾರ ಅಂದ್ರೆ ಬೆಟ್ಟಿಂಗು ಬೆಟ್ಟಿಂಗು ಕಿಟ್ಟಿಂಗು. ಸ್ವಲ್ಪ ಮಾಡಿದ್ರೆ ಕ್ರೈಮ್ ನ್ಯೂಸ್ ಹೆಡ್ಡಿಂಗ್. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಮನ್ ಬಿಟ್ರೆ ಗುಡ್ ಮಾರ್ನಿಂಗ್ಸ್ ವರ್ಗು ಮಾತಾಡ್ತಾನೆ ಇರ್ತೀರಾ. ಸ್ವಲ್ಪ ಮೇನ್ ಟಾಪಿಕ್ ಬಂದ್ಬಿಡವ. ಸುವರ್ಣ ಸೂಪರ್ ಜೋಡಿಯ ಮೊದಲನೇ ಕಂಟೆಸ್ಟೆಂಟ್ ಯಾರು ಅಂತ ನೋಡ್ಬಿಡವ. ಸಾಂಗ್ಲಿಯಾನ ಒಂದ್ ಸಾಂಗ್ ಬಿಡಮ್ಮ. ನಮ್ಮ ವೇದಿಕೆ ಮೇಲೆ ಇವಾಗ ಆಕಾಶ್ ಮತ್ತು ದೀಪಾ. ಪ್ಲೀಸ್ ವೆಲ್ಕಮ್ ದೆಮ್. ವಾವ್, ದಟ್ ವಾಸ್ ಸೋ ರೊಮ್ಯಾಂಟಿಕ್. ಆಹಾ, ಬಹಳ ಚೆನ್ನಾಗಿ ಮಾಡಿದ್ರಿ ನೀವಿಬ್ರು. ನಿಮ್ಮಿಬ್ಬರ ಕೆಮಿಸ್ಟ್ರಿ ಬಹಳ ಖುಷಿ ಆಯ್ತು ನನಗೆ. ವಂಡರ್ಫುಲ್. ಈಗ ನಮ್ಮ ಅತ್ತೆ ಮತ್ತೆ ಮಾವನ ಎಂಟರ್ಟೈನ್ ಮಾಡಕ್ಕೆ ಏನಾದ್ರೂ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಪರ್ಫಾರ್ಮ್ ಮಾಡಿ. ಅದೇನ್ ಪರ್ಫಾರ್ಮ್ ಮಾಡ್ತಿರೋ ಅದ್ ನಿಮಗ್ ಬಿಟ್ಟಿದ್ದು. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್ ಆಕಾಶ್ ದೀಪಾ. ನಮ್ಮ ಅತ್ತೆ ಮಾವನ್ನ ಇಂಪ್ರೆಸ್ ಮಾಡೋ ಜವಾಬ್ದಾರಿ ನಿಮ್ ಮೇಲಿದೆ. ನಾವ್ ಅಲ್ಲಿ ಕುತ್ಕೊಂಡು ನೋಡ್ತೀವಿ. ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. हम तेरे बिन अब रह नहीं सकते, तेरे बिना क्या वजूद मेरा, क्योंकि तुम ही हो, अब तुम ही हो जिंदगी, अब तुम ही हो चैन भी, मेरा दर्द भी, मेरे आशिकी, अब तुम ही हो. ಏನು? ರೂಪ, ರಸ, ಗಂಧ, ಸಂಖ್ಯಾ, ಪರಿಮಾಣ, ಪೃಥಕ್ತ್ವ, ಸಂಯೋಗ, ವಿಭಾಗ, ಪರತ್ವ, ಅಪರತ್ವ, ಸ್ನೇಹ, ಬುದ್ಧಿ, ಸುಖ, ಇಚ್ಛಾ, ದ್ವೇಷ, ಈ ಯಾವ ಗುಣ ಇಲ್ಲದೆ ಇದ್ರೂ ಪರವಾಗಿಲ್ಲ ರೀ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ಐ ಲವ್ ಯು. I love you. भुला देना मुझे ये जिंदगी, तुझे तुझे जीना है मेरे बिना, तुझे जीना है मेरे. I love you. Oh my God, unbelievable. ಆಕಾಶ್, ದೀಪಾ ಸೂಪರ್ ಆಗಿತ್ತು. ಅಮೇಜಿಂಗ್. ಓಕೆ, ನಮ್ಮ ಅತ್ತೆ ಮಾವನ್ಗೆ ಇಷ್ಟ ಆಯ್ತಾ ಈ ಪರ್ಫಾರ್ಮೆನ್ಸ್ ಅಂತ ಕೇಳೋಣ. ಅತ್ತೆ ಮಾವ. ಆಕ್ಚುಲಿ ಏನ್ ಗೊತ್ತಾ, ಅದನ್ನ ನೋಡ್ತಾ ಇದ್ರೆ ನಾನು ಒಂದು 20 ವರ್ಷ ಹಿಂದೆ ಹೋಗ್ಬಿಟ್ಟೆ. ನಮಗೆ ಈಗ ಅಂದ್ರೆ ಮದುವೆ ಆಗಿ 25 ವರ್ಷ ಆದ್ಮೇಲೆ ಈ ಮದುವೆ ವೈವಾಹಿಕ ಜೀವನ, ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ರಸ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಬೆಂಗಳೂರಲ್ಲಿ ಮಳೆ ಬರ್ದಿರ ಇತ್ತಲ್ಲ, ಆ ತರ ಆಗ್ಬಿಟ್ಟಿರುತ್ತೆ. ನಿಮ್ಮನ್ನ ನೋಡಿದ್ಮೇಲೆ ಮತ್ತೆ ನಮ್ಮಲ್ಲಿ ರೊಮ್ಯಾನ್ಸ್ ಉಟ್ಕೊಂಡ್ಬಿಟ್ಟು ಮಳೆ ಬಂದಂಗಾಗಿದ್ಯಪ್ಪ. ಥ್ಯಾಂಕ್ ಯು. ಇದನ್ನ ನೀವು ಅಮ್ಮಂಗೆ ಕೊಡಿ. ಕೊಟ್ಬಿಡ್ತೀನಪ್ಪ. ಥ್ಯಾಂಕ್ ಯು. ಆಕ್ಚುಲಿ ಏನ್ ಗೊತ್ತಾ, ನಂದು ಹೃದಯ ತುಂಬಾ ದೊಡ್ಡದಪ್ಪ, ಅದು ತುಂಬಾ ಅವಳೇ ಇದ್ದಾಳೆ. ಅವಳು ಇಡೀ ದೇಹ ಇಡಿಸೋ ದೊಡ್ಡ ಹೃದಯ ನಂದು. ನನಗ್ ಭಯ ಬೇರೆ ಯಾರಾದ್ರೂ ಸೇರ್ಕೊಂಡ್ಬಿಡ್ತಾರೆ ಅಂತ, ಅದಕ್ಕೆ ಇಡೀ ಹೃದಯನ ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯೋರ್ ಪ್ಲೇಸ್. ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್ ನ ವೇದಿಕೆಯ ಮೇಲೆ ಎರಡನೇ ಸೂಪರ್ ಜೋಡಿ ರಾಹುಲ್ ಮತ್ತು ಅಪರ್ಣ. ಪ್ಲೀಸ್ ವೆಲ್ಕಮ್ ದೆಮ್. ಇವಾಗೊಂದು ಚಿಕ್ಕ ಟೆಸ್ಟ್ ನಮ್ಮ ಅತ್ತೆ ಮಾವನ್ ಕಡೆಯಿಂದ. ನಿಮ್ಮ ಟ್ಯಾಲೆಂಟ್ ನ ಶೋಕೇಸ್ ಮಾಡ್ಬೇಕು, ಅಂದ್ರೆ ಯೂನಿಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು.
ಅದು ನಮ್ಮ ಅತ್ತೆ ಮಾವನ್ಗೆ ಇಷ್ಟ ಆಗ್ಬೇಕು. ರೆಡಿನಾ? ರೆಡಿ ಸರ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಸರಿ ಡಾಕ್ಟ್ರೆ, ಈ ಸ್ಕ್ರೂ ಡ್ರೈವರು, ಕಟಿಂಗ್ ಪ್ಲೇಯರು, ಚಾಕು ಚೂರಿ ತಗೊಂಡಿದ್ದೀರಾ? ಅದೆಲ್ಲ ಯಾಕೆ? ಅಲ್ಲ, ಇದು ಸುವರ್ಣ ಸೂಪರ್ ಜೋಡಿ ಅಲ್ವಾ, ಗೆದ್ರೆ ದುಡ್ಡು ಕೊಡ್ತಾರಂತೆ. ನಮ್ಮ ಅಕ್ಕ ಪಾಪ ಇಷ್ಟ ಇಲ್ದಿರೋ ಬಾವನ್ನ ಎಳ್ಕೊಂಡು ಬಂದಿರ್ತಾಳೆ ನಮ್ ಕಿರಿಕ್ ಮಾಡಕ್ಕೆ. ಅದಕ್ಕೆ ಕೇಳಿದೆ, ಅವ್ರೇನಾರ ಇಲ್ಲಿ ಮತ್ತೆ ಕಿರಿಕ್ ಮಾಡಿದ್ರೆ ಕುಯ್ದು ಆಪರೇಷನ್ ಮಾಡಕ್ ಬೇಡ ಅಂತ. ರಾಹುಲ್, ಕಟಿಂಗ್ ಪ್ಲೇಯರ್ ಇಂದ ಯಾರಾದ್ರೂ ಆಪರೇಷನ್ ಮಾಡ್ತಾರಾ? ಮತ್ತೆ ಅದಕ್ಕೆ ಅಂತ ಬೇರೆ ಎಕ್ವಿಪ್ಮೆಂಟ್ಸ್ ಇದೆ. ನಿಮ್ಗೂ ಗೊತ್ತಾ ಅದು? ಓಕೆ ಓಕೆ ಗುಡ್. ರಾಹುಲ್, ಇಟ್ಸ್ ಟೂ ಮಚ್. ನಾನು ಡಾಕ್ಟರ್ ಅಪ್ಪಣ್ಣ. ಅಯ್ಯೋ, ನಂಗೆ ಗೊತ್ತೇ ಇರಲಿಲ್ಲ. ಎಷ್ಟೊಂದ್ ಜನ ಹೆಣ್ಮಕ್ಳು ಅಯ್ಯೋ ನೋಡಿ, ಇವ್ರಿಗೆ ಇದೇ ಕಾಯಿಲೆ. ಏನಾರ ಹೆಚ್ಚು ಕಡೆ ಮಾತಾಡಿದ್ರೆ ಗೀಳ್ತಾರೆ. ಅದಕ್ಕೆ ಪೆಟ್ಟೆ ಮಿಟ್ಟಿದೀನಿ ಇವ್ರಿಗೆ, ಗಿಂಡಮ್ಮ ಅಂತ. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಿಂಗೆ ಜಗಳ ಆಡ್ತಾರೆ. ಯಾಕೆಂದ್ರೆ ವಿರಸವಿದ್ದಲ್ಲೇ ಸರಸ. ವಾವ್ ವಾವ್ ವಾವ್, ಸೂಪರ್. ಅಪರ್ಣಾ ಹಾಗೂ ರಾಹುಲ್ ತುಂಬಾ ಚೆನ್ನಾಗಿ ಹಾಡಿದ್ರಿ. ರಾಹುಲ್ ಚೆನ್ನಾಗಿ ಮಾತಾಡದೆ ಅಂತ ಹೇಳಿ ಪ್ಲೀಸ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ ತೀಟ್ಲೆ ಮಾಡಿದ್ರಿ. ನಿಮ್ ಸೀಟ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸೂಪರ್ ಜೋಡಿ. ಹೇರ್ ಕಟಿಂಗ್ ಮಾಡಿಸಿದ್ಮೇಲೆ ಶೇವಿಂಗ್ ಮಾಡಿಸ್ಲೇಬೇಕು. ಯಾಕ್ರಿ ಅಸಂಬದ್ಧವಾಗಿ ಮಾತಾಡ್ತೀರಾ? ಹೇರ್ ಕಟಿಂಗ್ ಬಗ್ಗೆ ನಿಮ್ಗೆ ಯಾಕೆ ಚಿಂತೆ? ಹಾಗಲ್ಲಮ್ಮ, ನೀನ್ ನನ್ನ ಕೂದಲೆಲ್ಲ ಕಟ್ ಮಾಡಿದ್ಮೇಲೆ ಶೇವಿಂಗ್ ಮಾಡೋ ಅಭ್ಯಾಸ ಶುರು ಮಾಡ್ಕೊಂಡಲ್ಲ, ಅದಕ್ಕೆ ಕೇಳಿದೆ. ಒಟ್ಟಿನಲ್ಲಿ ನೋಡಪ್ಪ, ಬಹಳ ಸಿಂಪಲ್. ಏನಂದ್ರೆ TRPಗೆ ಏನಾದರೂ ಸ್ಪೆಷಲ್ ಆಗಿ ಇರಲೇಬೇಕು. ಕೂದಲಿದ್ರೆ ಅದನ್ನೆಲ್ಲ ಮಜಾ ಇರೋದಿಲ್ಲ. ಅದಕ್ಕೆ ಕೂದಲು ತೆಗೆದೆ. ಈಗ ಆನೆ ಮೇಲೆ ಇರುವೆ ಬಂದ್ರೆ ಮಜಾ ಇರುತ್ತಾ? ಇರಲ್ಲ. ಅದೇ ಇರುವೆ ಮೇಲೆ ಆನೆ ಇಟ್ಕೊಂಡ್ಬಂದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾ ಮಾತಾಡ್ತಾನೆ ಇರ್ತೀನಿ. 2 ಜೋಡಿ ಅದ್ಭುತವಾಗಿತ್ತು. 3ನೇ ಜೋಡಿ ಯಾವುದು ಅಂತ ನೋಡ್ಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ದಯವಿಟ್ಟು ಕರೆದು ಬಿಡು. ಓಕೆ ಪ್ರಕಾಶ್, ನೀನ್ ಯಾವತ್ತಾದ್ರೂ ವಿಲನ್ ನೋಡಿದ್ಯಾ? ನೋಡಿದೀನಿ. ಆದ್ರೆ ನಮ್ಮ ಸುವರ್ಣ ಜೋಡಿಯ ವಿಲನ್ ನೋಡಿದ್ಯಾ? ಯಾರು? ಅಷ್ಟು ಗೊತ್ತಿಲ್ವಾ? ಹಂಗಂದ್ರೆ 3ನೇ ಸೂಪರ್ ಜೋಡಿನ ಕರ್ದ್ಬಿಡೋಣ. ಕರಿ. ವಿನಯ್ ಹಾಗೂ ವರ್ಷ, ಪ್ಲೀಸ್ ವೆಲ್ಕಮ್ ದೆಮ್. ವರ್ಷ ಅವ್ರೆ, ನಮ್ ಚೂಡ ಹೇಳ್ತಿದ್ಲು ನೀವು ತುಂಬಾ ಪಿನ್ ಇಡ್ತೀರಂತೆ. ಇಲ್ಲಿ ಯಾರಕ್ ಪಿನ್ ಇಡಕ್ ಬಂದಿದ್ದೀರಾ? ಇಲ್ಲಿ ಸುಮಾರು ಜನ ಇದ್ದಾರೆ. ಯಾರಿಗೆ ಪಿನ್ ಇಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅತ್ತೆ ಮಾವ, ನೋಟ್ ದಿಸ್ ಪಾಯಿಂಟ್. ನಮ್ಮ ಅತ್ತೆ ಮಾವ ನೋಡ್ಕೋತಾರೀ. ಒಂದು ಸೆಂಟೆನ್ಸ್ ಅಲ್ಲಿ ಅವರ ವರ್ಣನೆ ಮಾಡಿ. ಇಲ್ಲ ಸರ್, ದೇವರಣೆ ಆಗಲ್ಲ. ಇವ್ರನ್ನ ಹೊಗಳೋದು ಅಂತಂದ್ರೆ ಒಂದೆರಡು ಮಾತು. ನಾನು ಹೊಗಳೋದು ಅಂತ ಹೇಳಿದ. ಹೊಗಳಕ್ಕೆ ಹೇಳೇ ಇಲ್ಲ ಯಾರು ಇಲ್ಲಿ. ಹೊಗಳು ಅಂತ ಹೇಳಲಿಲ್ಲ, ವರ್ಣನೆ ಮಾಡಿ ಎಂದೆ, ಡಿಸ್ಕ್ರೈಬ್ ಮಾಡಿ ಎಂದೆ. ಅದೇ ವರ್ಣನೆ ಒಂದೆರಡು ಶಬ್ದದಲ್ಲಿ ಮಾಡಕ್ ಆಗೋದಿಲ್ಲ. ಹೇಳ್ದಾಗ ಅಲ್ಲಪ್ಪ, ಸೂಜಿ ದಬ್ಳ ಏನಾದ್ರೂ ಹೇಳ್ಬೋದಲ್ಲ. ಅಂತ ಒಳ್ಳೆ ಅಲ್ಲ, ವರ್ಣನೆ ಮಾಡುವಂತ ಒಳ್ಳೆ ಕೆಲಸ ಇವತ್ತು ಯಾವತ್ತೂ ಮಾಡಿಲ್ಲ ಇವಳು. ಅರೆ, ಕೆಟ್ಟದನ್ನೇ ವರ್ಣನೆ ಮಾಡಪ್ಪ. ವರ್ಣನೆ ಮಾಡುವಂದೆ, ಹೊಗಳು ಅಂತ ಹೇಳಲೇ ಇಲ್ಲ ನಾನು. ಇವ್ರಿಗೆ ವರ್ಣನೆ ಮಾಡೋದು ನನ್ ಕೈಲಿ ಆಗಲ್ಲ ನೋಡಿ ಸರ್, ಅಷ್ಟು ಭಯ ಇದೆ. ವರ್ಣನೆ ಮಾಡೋದು ಅವ್ರ ಕೈಲಿ ಆಗಲ್ಲವಂತೆ. ವರ್ಣನೆ ಮಾಡೋದು ಆ ಶಬ್ದಗಳೇ ಬರೋದಿಲ್ಲ. ನಾನೇನ್ ಮಾಡ್ಲಿ ಪಾಪ. ಹೆಂಡತಿನ ಕಂಡ್ರೆ ಗಡಗಡ. ತುಂಬಾ ಕರೆಕ್ಟಾ? ನೋಡಿ, ಕೈ ಕಾಲೆಲ್ಲ ನಡುತ್ತಾ ಇದೆ ಪಕ್ಕದಲ್ಲಿ. ವರ್ಷ ಬಹಳ ಸಂತೋಷ. ನೀವು ನೋಡ್ತಾ ಇದ್ರೆ ನನಗೆ ಈ ಮಾರಿ ಜಾತ್ರೆನಲ್ಲಿ ಒಂದ್ ಕುರಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆಲ್ಲ ಹಾರಾಗಿರ ಎಲ್ಲ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಂಗ್ ಕಾಣಿಸ್ತಿದ್ಯಪ್ಪ. ನಿಮ್ಮ ಇಂಟ್ರೊಡಕ್ಷನ್ ವರ್ಣನೆ ಆಯ್ತು. ಕೊನೆಗೂ ವಿನಯ್ ಅವರು ವರ್ಷನ್ ಬಗ್ಗೆ ಏನು ಹೇಳಿಲ್ಲ. ಪರವಾಗಿಲ್ಲ, ನಮ್ಮ ಅತ್ತೆ ಮಾವ ಸ್ವಲ್ಪ ಲೀನಿಯನ್ಸ್ ಆಗಿರ್ತಾರೆ. ನನಗೆ ಒಂದು ಕಾಮನ್ ಫ್ಯಾಕ್ಟರ್ ಕಾಣಿಸ್ತಪ್ಪ 3 ಜೋಡಿಗಳಲ್ಲಿ. ಏನ್ ಗೊತ್ತಾ ಕಾಮನ್ ಫ್ಯಾಕ್ಟರ್? ಕಾಮನ್ ಫ್ಯಾಕ್ಟರ್ ಅಂದ್ರೆ ಹೆಣ್ಣು ಬೀಳ್ಬೇಕು, ಗಂಡು ಹಿಡ್ಕೋಬೇಕು. ಅಲ್ಲ, ಫೈನಲ್ ಇದೆಲ್ಲ ಸರ್. ನೀವೆಲ್ಲ ಪುಣ್ಯವಂತರಪ್ಪ, ನೀವೆಲ್ಲ ಪುಣ್ಯವಂತರು. ಬಿದ್ರು ಹಿಡ್ಕೊಳಕ್ಕಾಗುವಂತ ಜೋಡಿ ಇಟ್ಕೊಂಡಿದ್ದೀರಾ. ಇಲ್ಲಿ ನೋಡಿ, ಬಿದ್ರೆ ಹಿಡಿಯಕ್ಕಾಗತ್ತಾ? ಅದಕ್ಕೆ ಕಾರಣ ವರ್ಷ. ಯಾಕೆ ವರ್ಷ ಚುಚ್ಚಿಬಿಟ್ಟು ಗಾಳಿ ಎಲ್ಲ ಬಿಟ್ಬಿಟ್ಟಿದ್ಯಾ? ಎನಿವೇ, ಸೂಪರ್, ವೆರಿ ಗುಡ್ ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಈಗ 4ನೇ ಜೋಡಿನ ಕರೆಯುವಂತ ಸಮಯ. ಪ್ಲೀಸ್ ವೆಲ್ಕಮ್ ಪಾರ್ಥ ಅಂಡ್ ಮಂದ ಆನ್ ಸ್ಟೇಜ್. ಜೋಡಿ ಆದ್ರೂ ಪರ್ಫಾರ್ಮೆನ್ಸ್ ಏನು ಕಡಿಮೆ ಇಲ್ಲ ಅಲ್ವಾ ಅತ್ತೆ ಮಾವ? ಕರೆಕ್ಟ್. ಸೀನಿಯರ್ಸ್ ಯಾವಾಗಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ.
ನಮ್ಮನ್ನ ನಾವೇ ಹೊಗಳ್ಕೊಳ್ಳೋ ತರ. ಇವಾಗ ನಿಮ್ಮ ಟ್ಯಾಲೆಂಟ್ ಅತ್ತೆ ಮಾವನ ಇಂಪ್ರೆಸ್ ಮಾಡಕ್ಕೆ ಏನಾದ್ರು ಒಂದು ಪರ್ಫಾರ್ಮ್ ಮಾಡಿ. ಓಕೆ ಓಕೆ, ವಿಲ್ ಟ್ರೈ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮನ್ನೇ ಬಾಯ್ ಮುಚ್ಚೆ. ನೀನು ಒಂದು ಹೆಣ್ಣನೆ, ಮನೆಗೆ ಮಗ್ಲಾಗಿಲ್ಲ, ಗಂಡನ ಹೆಂಡತಿ ಆಗ್ಲ, ಅತ್ತೆ ಸೊಸೆ ಆಗ್ಲ, ತಮ್ಮನ್ಗೆ ಅಕ್ಕ ಆಗಿಲ್ಲ. ನೀನ್ ಆಡಿದ್ದೆ ಆಟ, ಕುಣಿದಿದ್ದೆ ಆಟ. ಏನ್ ಅನ್ಕೊಂಡ್ಬಿಟ್ಟಿದ್ದೆ ನಿನ್ನ? ಎಲ್ಲಾರ ಮೇಲೂ ದಬ್ಬಾಳಿಕೆ. ಅಪ್ಪನ ಮೇಲೆ ದಬ್ಬಾಳಿಕೆ, ಅಮ್ಮನ ಮೇಲೆ ದಬ್ಬಾಳಿಕೆ, ಗಂಡನ ಮೇಲೆ ದಬ್ಬಾಳಿಕೆ, ಅತ್ತೆ ಮೇಲೆ ದಬ್ಬಾಳಿಕೆ, ಕೊನೆಗೆ ಚುಕ್ಕಿಗೂ ಬಿಡ್ಲಿಲ್ಲ ಅವಳ ಮೇಲೆ ದಬ್ಬಾಳಿಕೆ. ನಿನ್ ಆಟ ಎಲ್ಲ ಸಾಕಾಯ್ತು. ಸುಮ್ನೆ ಮನಾಡಿ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ, ಗೊತ್ತಾಯ್ತಾ? ಅಯ್ಯೋ, ಇವ್ರಿಗೇನ್ ದೆವಗಿವ ಮೆಟ್ಕೊಂಡಿದ್ಯಾ ರೀ? ಏನ್ರಿ ಆಗಿದೆ ನಿಮ್ಗೆ? ಅಲ್ವೇ, ಇದನ್ನೆಲ್ಲ ನಾನು ಎಲ್ರಿಗೂ ಹೇಳಬೇಕು ಅಂತ, ಅದು ನಿನಗೆ ಹೇಳಬೇಕು ಅಂತ 300 ಎಪಿಸೋಡ್ ಇಂದ ಹೊಟ್ಟೆಲಿ ಇಟ್ಕೊಂಡು ಕಾಯ್ತಾ ಇದೀನಿ. ಆದ್ರೆ ನಮ್ ಡೈರೆಕ್ಟರ್ ನನ್ಗೆ ಅವಕಾಶ ಕೊಡ್ಲೇ ಇಲ್ಲ. ಸದ್ಯ ಈ ವೇದಿಕೆ ನಿನ್ಗೆ ಇದನ್ನೆಲ್ಲ ಹೇಳೋದಕ್ಕೆ ಅವಕಾಶ ಮಾಡ್ಕೊಡ್ತಲ್ಲ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಕಣೆ. ಆಯ್ತು, ನಿನ್ ಮುಂದುವರ್ಸೆ. ನಾಳೆ ಸೆಟ್ಟಿಗೆ ಬರ್ತಿರಲ್ಲ, ನೋಡ್ಕೊಳ್ತೀನಿ. ನಾನು ನಮ್ ತವ್ರ ಮನೆಯಿಂದ ಬಂದ್ರೆ ಕೇಳಿ, ನಡೀರಿ ಇಲ್ಲಿಂದ. ನಡೀರಿ. ಅಪ್ಪ ಪಾರ್ಥ, ನಿನ್ನ ನೋಡಿ ನನ್ನನ್ನೇ ನೋಡಿದಷ್ಟು ಖುಷಿ ಆಗೋಯ್ತಪ್ಪ. ಸರ್, ನೀವು ಬಂದು ವೇದಿಕೆಯಲ್ಲಿ ಉಪಯೋಗಿಸ್ಕೊಂಡು ಹೇಳ್ಬಿಡ್ತಾರೆ ಹೇಳೋದಲ್ಲ. ಏನ್ ಗೊತ್ತಾ, ನನ್ನ ನಿಜ ಜೀವನದಲ್ಲಿ ಇವೆಲ್ಲ ಹೇಳ್ಬೇಕು ಅನ್ಸುತ್ತೆ, ಹೇಳಕ್ ಧೈರ್ಯ ಇಲ್ಲ. ನಿನಗೊಂದು ವೇದಿಕೆ ಸಿಕ್ಕಿದ್ಯಾ, ಹೇಳ್ತಾ ಇದೀಯಾ, ಬಹಳ ಖುಷಿ ಆಯ್ತಪ್ಪ. ಮಂದನ್ಗೆ ಒಂದು ಉಪದೇಶ ಇದೆ ಅಲ್ಲ, ಅಷ್ಟು ಈಸಿಯಾಗಿ ನಾನು ತವ್ರ ಮನೆಗೆ ಹೊಟ್ಟೋಗ್ತೀನಿ ಅಂತ ಹೇಳ್ಬಿಟ್ರೆ ಹೆಂಗೆ? ಲಂಗು ಲಗಾಮೆಲ್ಲ ಬಿಟ್ಟು ಕೊಟ್ಟಂಗೆ. ಅದಕ್ಕೋಸ್ಕರ ತವ್ರಿಗೆ ಹೋಗಲ್ಲ 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 ಅಂತ ಹೆದರ್ಸ್ಬೇಕು. ನಾನು ಹೆದರ್ಸ್ತಾ ಇದ್ದೆ ಮೊದ್ಲು, ಇವಾಗ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಟ್ಟೆ. ಈಗ ಬಾಬಾ ಅಂತ ಕರೀತಾ ಇರೋ, ಅವ್ಳು ಬರ್ತಾ ಇಲ್ಲ. ಅದಕ್ಕೆ ಹೇಳ್ಬೇಕು, ಮೀಸೆ ಇಳ್ದಿದ್ರು ಗಂಡಸಿಗೆ ಧೈರ್ಯ ನಪ್ಪೋ ಧೈರ್ಯನೋ ಅಂತ. ಅದಕ್ಕೆ ಮೈದಾನ ಸಾಫ್. ಓಕೆ ಮಂದ, ಇದು ನಿಮ್ಮ ಅಮ್ಮನ ಮನೆ ಅಂತ ಅನ್ಕೊಂಡು ದಯವಿಟ್ಟು ಕುತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. 4 ಅದ್ಭುತವಾದ ಜೋಡಿ ಆಯ್ತು. 5ನೇದು ಕಳ್ಸ್ಬಿಡ್ತೀಯಾ? ದಯವಿಟ್ಟು ತಡ ಮಾಡ್ಬೇಡ, ಬೇಗ ಕರಿ. ನೆಕ್ಸ್ಟ್ ಪ್ಲೀಸ್ ವೆಲ್ಕಮ್ ಮೀನನಾಥ ಹಾಗೂ ಮೀನಾ ಕುಮಾರಿ. ಕರೆಕ್ಟ್. ಅದೇನಪ್ಪ ಎನರ್ಜಿ ಅದು? ಆ ಮೀನನಾಥ, ಆ ಕನ್ನಡಕ ನಂಗೊಂದ್ ಸ್ವಲ್ಪ ದಾನ ಮಾಡ್ತೇನಪ್ಪ. ಡೆಫಿನೆಟ್ಲಿ ಸರ್, ನೀವು ಕೇಳೋದು ಹೆಚ್ಚ, ನಾನು ಕೊಡೋದು ಹೆಚ್ಚ. ಯಾಕೆಂದ್ರೆ ನಾನು ಇವ್ರನ್ನ ದುರ್ಬಿನ್ ಹಾಕೊಂಡ್ ನೋಡ್ದಂಗ ಕನ್ನಡಕ ಹಾಕೊಂಡ್ ನೋಡ್ಬೇಕಪ್ಪ. ಈ ಮೀನನಾಥ ಹಾಕಿದರೆ ಕನ್ನಡಕ, ಹುಡುಗಿಯರೆಲ್ಲರೂ ಇವನ ಮುಂದೆ ತಗತಗ. ಮಂಗಳೂರು ಮೀನನಾಥ ತೆಗೆದರೆ ಕನ್ನಡಕ, ಬೆಂಗಳೂರಿನ ಹುಡುಗರೆಲ್ಲ ನಗುತ್ತಾರೆ ಪಕ ಪಕ. ಮೀನನಾಥ, ಒಟ್ಟಲ್ಲಿ ಹುಡುಗಿರಿಗೆ ಹೊಡಿಬೇಕು ಅಂದ್ರೆ ಕನ್ನಡಕ ಹಾಕೊಂಡೇ ಹೊಡಿಬೇಕಾ ಅಂತ. ಆ ಕನ್ನಡಕದೊಳಗಿನಿಂದ ನೋಡುವ ಕಣ್ಣಿನ ಒಂದು ಪವರೇ ಬೇರೆ ಸರ್. ಅಂದ್ರೆ ಹುಡುಗಿಯರು ಕಲರ್ಫುಲ್ ಆಗಿ ಕಾಣಿಸ್ತಾರೆ, ಇಲ್ಲ ಅಂದ್ರೆ ತೆಗೆದು ಬಿಟ್ರೆ ಬರೀ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕಾಣಿಸ್ತಾರೆ. ಸರಿನಾ ಮೇಡಮ್? ಕರೆಕ್ಟ್. ಬಹಳ ಸಂತೋಷ ಆಯ್ತು, ನಿಮ್ಮಿಬ್ಬರು ಜೋಡಿ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಒಂದೇ ಒಂದು ರಿಕ್ವೆಸ್ಟ್, ನೀನು ಒಂದ್ ಕನ್ನಡಕ ಹಾಕೊಂಡು ಹುಡುಗರು ನೋಡಕ್ ಶುರು ಮಾಡಮ್ಮ, ಅವನಿಗೆ ಬುದ್ಧಿ ಬರುತ್ತೆ. ಈಗ ಮೀನನಾಥ್ ಅವರೇ, ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ಈಗ ನಮ್ಮ ಅತ್ತೆ ಮಾವನ್ನ ಇಂಪ್ರೆಸ್ ಮಾಡಕ್ಕೆ ಸಣ್ಣನಾಗಿ ಏನಾದ್ರು ಬೇರೆ ಮಾಡಿ ಮಾರಾಯ್ರೆ. ಖಂಡಿತ ಸರ್, ಮಾಡ್ತೀವಿ ಸರ್. ಆಲ್ ದಿ ಬೆಸ್ಟ್. ಹಾಯ್ ಫ್ಲವರ್. ಓಯ್, ಎಂತ ಅವಸ್ಥೆ ಮಾರ್ಯಾರೆ, ಅವ್ರು ನಮ್ಮ ಜಡ್ಜ್, ಅವರನ್ನೇ ಫ್ಲವರ್ ಅಂತ ಹೇಳುದಾ? ಜಡ್ಜ್ ಆದ್ರೆ ಎಂತ ಆಯ್ತಾ ನರ್ವಂಟೆ, ಫ್ಲವರೇ ಅಲ್ವಾ? ಸನ್ನಿ ಮೀರ್ದು ಪೋರೆ ಇರ್ನ ಕೈಕಾರು ಮರ ಕಟ್ಟದು ಪೋರೆ ಇರ್ನ ಕಣ್ಣು ಸೀಂತರ್ದು ಪೋರೆ ಸೈತೇ ಪೋಲೆ. ಎಂತದ ದಗಣೆ, ಒಟ್ಟಾರದಲ್ಲಿ ಯಾವಾಗ ನೋಡಿದ್ರು ಬೈತಾ ಇರ್ತೀಯ. ಇವತ್ತು ಕಾರ್ಯಕ್ರಮಕ್ಕೆ ಬರ್ತಿದ್ದೇವೆ, ಇಷ್ಟು ಜನರೆದುರಿಗೆ ಹುಡುಗ ಬೈತಾ ಇದೆಯಲ್ಲ ಮರೈತಿ. ಮತ್ತೆಂತ ಮಾರ್ಯಾರೆ, ಎಲ್ಲಿಗೆ ಹೋದ್ರು ಕೂಡ ನಿಮ್ಮ ಬುದ್ಧಿ ಬದಲಾಗುದಿಲ್ಲಲ್ಲ. ಈಗಳ ನರ್ವಂಟೆ, ನಾನು ಹೊರಗಡೆ ಎಷ್ಟು ಫ್ಲವರ್ಸ್ ಗಳ ಹಿಂದೆ ಹೋದರೂ ನನ್ನ ಮನದಲ್ಲಿ ಅಳಿಯದೆ ಉಳಿಯುವುದು ನೀನು ಮಾತ್ರ ಅಲ್ವಾನ? ಐಸ ಹೌದಾ ಮಾರ್ಯಾರೆ? ಓಯ್, ನಾನು ಈ ಸೀರೆಯಲ್ಲಿ ಹೇಗೆ ಕಾಣ್ತೇನೆ? ಯಾವ ವರ್ಣಿಸಲಿಕ್ಕೆ ನಾಲಿಗೆಯೇ ಸಾಲುವುದಿಲ್ಲ. ನೋಟದಲ್ಲಿ ನೀನು ನಯನಾ ಕುಮಾರಿ, ಗುಣದಲ್ಲಿ ಸುಕುಮಾರಿ, ಅಂತರದಲ್ಲಿ ಕನ್ಯಾಕುಮಾರಿ, ಕೆಪ್ಪು ತಂಡೆಗೆ ಇಟ್ಟರೆ ಚಿನ್ನಾರಿ, ಮಂಡೆ ಬಿಚ್ಚಾದ್ರೆ ಹೆಮ್ಮಾರಿ, ನನ್ನ ಹೆಂಡತಿ ಮೀನಾ ಕುಮಾರಿ. ಓ, ಮಂಗಳೂರು ಮೀನನಾಥನ ಹೆಂಡತಿ ಮೀನಾ ಕುಮಾರಿ ಅಂದ ಕೂಡಲೇ ಕ್ವಶನ್ ಮಾರ್ಕ. ಈ ಮಂಗಳೂರು ಮೀನನಾಥ ಹಾಕಿದರೆ ಕನ್ನಡಕ, ಹುಡುಗಿಯರೆಲ್ಲರೂ ಇವನ ಮುಂದೆ ತಕ. ಅದಕ್ಕೆ ಮೀನಾ ಕುಮಾರಿಯಾಗಿ ಉಳಿದಿದ್ದಾಳೆ ಪಕ ಪಕ.
ಅಬೋ ನಾಯ್ದ ಕಣ್ಣು ಕುರಿತ ಕಣ್ಣು ಎದಮದ ಕಣ್ಣು ಹೆಣ್ಣ ಕಣ್ಣು ನಿನ್ನ ಕಣ್ಣು ಪೂರ ತೂ ತೂತು ಓಯ್ ನಿಮ್ಮನ್ನ ಹೇಗೆ ಹೊಗಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಮಾರೇರೆ. ಅಮರನಾಗಿ ಉಳಿಯುವವನು ಅಮರನಾಥ, ಗುಣದಲ್ಲಿ ಅವನೇ ದೀನನಾಥ, ಆಕಾಶದಿಂದ ಸೆಳೆಯುವವನು ಐಸ್ಕಾಂತ, ಇವನೇ ನನ್ನ ಗಂಡ ಮಂಗಳೂರು ಮೀನನಾಥ. ಓಯ್ ನಾವಿಲ್ಲಿ ಸೂಪರ್ ಜೋಡಿ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ, ನೀವು ಯಾವ್ದು ಹುಡುಗಿಯನ್ನು ಕಂಡು ಪೆರ್ಚಿ ಕಟ್ಬಾರ್ದಾಯ್ತಾ? ನಾನು ಹೇಳಿದೆಲ್ಲ ನಿನ್ನನ್ನು ಬಿಟ್ಟು ಯಾವ ಫ್ಲವರ್ ನಿಂದ ಹೋಗುದಿಲ್ಲ ಅಂತೇಳಿ. ಆದ್ರೆ ನಿಮ್ಮನ್ನು ಹೇಗೆ ನಂಬುದು ಮಾರೇರೆ? ನಾಳೆ ನಾನೆಂತಾದ್ರೂ ಹುಷಾರಿಲ್ಲದೆ ಮನೆಯಲ್ಲಿ ಬಿದ್ರೆ ನನ್ನನ್ನು ಯಾರು ನೋಡಿಕೊಳ್ತಾರೆ? ಭೀಮಸೇನನ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಕುಡಿ ಮೀಸೆ ಹೊತ್ತ ಮಾನೀಯರಲ್ಲವೇ, ಆಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಆಯಾಸ ಪಡಬಿರು ನೀನು ನೋಡುತ್ತ ಹೀಗೆ, ಎಲ್ಲಾ ಕೆಲಸ ನಾನು ಮಾಡಿದೆ. ನಾನ್ ಕಾಯ್ತಾ ಇದ್ದೆ, ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೆ, ಆಯ್ತಾ 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 ಅಂತ. ಬಟ್ ಸೂಪರ್ ಆಗಿ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು. ನಾನ್ ನಿಮ್ ಪಕ್ಕದಲ್ಲಿ ಬಂದು ನಿಂತ್ಕೊಂಡಿದೀನಿ. ಹೆಂಡತಿ ಇರುವಾಗ ನಾನು ಯಾರನ್ನು ಕೂಡ ನೋಡುದಿಲ್ಲ, ಆಮೇಲೆ ಕೂಡ ನೋಡುದಿಲ್ಲ, ಆಮೇಲೆ ನಾನು ಬಿಡುವುದಿಲ್ಲ. ಇಲ್ಲಿ ಒಬ್ರು ಗೂಂಡಾ ಗುರು ಇದ್ದಾರೆ, ಅವರಂತೂ ಖಂಡಿತ ಬಿಡುವುದೇ ಇಲ್ಲ ಬೇರೆ ಹೆಣ್ಣು ಮಕ್ಕಳನ್ನ ನೋಡಲು. ಮನೆಯ ಒಳಗೆ ನಡೆಯೋದನ್ನೆಲ್ಲ ಇಷ್ಟು ಚೆನ್ನಾಗಿ ಹೊರಗಡೆ ಹೇಳ್ಬಿಟ್ರಲ್ಲ ನೀವು. ಇಬ್ರು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ತುಂಬಾ ಚೆನ್ನಾಗಿತ್ತು. ಅಬ್ಬಬ್ಬಬ್ಬಬ್ಬ ವಂಡರ್ಫುಲ್, ಬಹಳ ಖುಷಿ ಆಯ್ತು ನನಗೆ. ಇದೇ ರೀತಿ ಮಾಡ್ತಾರೆ. ನೀವಿಬ್ರು ಸ್ಕ್ರೀನ್ ಮೇಲೆ ಬಂದಾಗ ಬೆಂಕಿ ಹಚ್ಬಿಡ್ತೀರಾ ಸ್ಕ್ರೀನ್ಗೆ, ಬಹಳ ಖುಷಿ ಆಯ್ತು. ನಿಮ್ಮಿಬ್ಬರನ್ನ ನೋಡಿ ನಂಗೆ ತುಂಬಾ ಸುಸ್ತಾಗ್ತಾ ಇದೆ. ಎಲ್ಲಾರು ತುಂಬಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ದಯವಿಟ್ಟು ನನ್ಗೆ ನೀರ್ ಕುಡಿಬೇಕು ಅನ್ಸ್ತಾ ಇದೆ. ಬಾ, ನನ್ಗೆ ಅರ್ಜೆಂಟ್ ಆಗಿ ಹೋಗ್ಬೇಕು. ಬಾ, ನೀವು ಕೂತಿರಿ, ನಾನು ನಿಮ್ಮನ್ನ ನೀರು ಕುಡ್ಸ್ಕೊಂಡ್ ಬರ್ತೀನಿ. ಓಕೆ ಓಕೆ, ನಾವು ಲೆಟ್ಸ್ ಟೇಕ್ ಅ ಪರ್ಕ್ ಗ್ಲೂಕೋಸ್ ಎನರ್ಜಿ ಬ್ರೇಕ್. ಸುವರ್ಣ ಸೂಪರ್ ಜೋಡಿ. ಬ್ರೇಕ್ ನಂತರ ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಬಕ್ಗೆ ಸ್ವಾಗತ ಸುಸ್ವಾಗತ. చూడ 6ನೇ ಜೋಡಿನ ಕರೆಯುವಂತ ಸಮಯ. ಓಕೆ, ಬೇಗ ಕರೆದು ಬಿಡು. Okay, now let's welcome Vikram and Lakshmi on stage. Song lena, help idea, song please. ಸರಸ್ವತಿ ಧಾರಾವಾಹಿಯಲ್ಲಿ ನೋಡಿದಾಗ ನಿನಗೆ ಡ್ಯಾನ್ಸ್ ಮಾಡಕ್ ಬರುತ್ತೆ ಅಂತ ಐಡಿಯಾ ಕೂಡ ಬರಲಿಲ್ಲ ನನಗೆ. ಐ ಬೇಸಿಕಲಿ ನಾನು ಕ್ಲಾಸಿಕಲ್ ಡಾನ್ಸರು, ಪ್ರಾಕ್ಟೀಸ್ ಮಾಡಿದೀನಿ. ವಂಡರ್ಫುಲ್, ಮಾಡ್ತಾ ಇದ್ದೀನಿ. ಸೀರಿಯಲ್ ಅಲ್ಲಿ ಮಾತ್ರ ಅಳ್ತಾರಷ್ಟೇ, ರಿಯಲ್ ಆಗಿ ಫುಲ್ ಬಿಂದಾಸು. ನಮ್ನ ಅಳಿಸ್ತಾರೆ, ಹೊರಗಡೆ ಎಲ್ಲ ಅಳಿಸ್ತಾರ. ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ, ಇವರೇ ಜೋರು, ಇವ್ರು ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ತುಂಬಾ. ಅದಕ್ಕೆ ಹೇಳಿರೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಸೊ ಲಕ್ಷ್ಮಿ, ನೀನು ಸೀರಿಯಲ್ ಅಲ್ಲಿ ಎಷ್ಟೊಂದು ಅಳ್ತಾ ಇರ್ತೀಯಲ್ಲಮ್ಮ, ಅದೇನು ತಲೆನಲ್ಲಿ ಮೆದುಳಿದ್ಯಾ ವಾಟರ್ ಟ್ಯಾಂಕ್ ಇದೆಯಾ ಅಂತ? ಒಂದ್ ಕ್ವೆಶ್ಚನ್, ನೀವು ಅಮೃತಂಗೆ ಅಕ್ಕನ ತಂಗಿನ? ನಾನು ಅವ್ಳ ಗುರು. ಓ, ಇವರೇ ಗುರು ಅಂತೆ. ಇವಾಗ ನಿಮ್ಮ ಟ್ಯಾಲೆಂಟ್ ತೋರ್ಸೋ ಏನೋ ಸಮಯ ಬಂದಿದೆ. ಮಾವ ಅತ್ತೆ ರೆಡಿ ಇದೀರಾ ಇವ್ರ ಟ್ಯಾಲೆಂಟ್ ನೋಡಕ್ಕೆ? ನಾವ್ ಆಗ್ಲಿಂದ ಕಾಯ್ತಾ ಇರೋದೇ ಅದಕ್ಕೋಸ್ಕರ. ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ನ ಮರೀರಿ, ನೆನ್ಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಳಾಗ್ಲಿ, ನೀವು ಹಣ್ಣನ್ ಮುತ್ತಿ ಆಗಿ ನಿಮ್ಮಲ್ಲೆಲ್ಲ ಉದ್ರೋಗಿ ಕೊನೆಗೊಂದ್ ದಿನ ನೀವು ಸತ್ರು, ನಾನು ನಿಮ್ಮನ್ನ ಪ್ರೀತಿ ಮಾಡ್ತೇನೆ ಇರ್ತೀನಿ ರೀ. 5 ವರ್ಷದಿಂದ ನಿಮ್ಮ ಲವ್ ಮಾಡ್ತಾ ಇದೀನಿ. ಪ್ಲೀಸ್ ರೀ ಒಪ್ಕೊಳ್ರಿ ರೀ. ಎಷ್ಟ್ ದಿನ ಅಂತ ಸುತ್ತದು, ಇವತ್ತು ಒಳ್ಳೆ ಟೈಮ್ ರೀ. ಪ್ಲೀಸ್ ರೀ ಒಪ್ಕೊಳ್ರಿ. ಇಲ್ಲ ವಿಕ್ರಮ್, ಐಮ್ ಸಾರಿ. ನಿಮ್ ಮನೆಯವ್ರು ತುಂಬಾ ಶ್ರೀಮಂತರು, ನಂಗೆ ಆಗೋದಿಲ್ಲ. ಆಮೇಲೆ ಅಮ್ಮ ಏನಾದ್ರು ನನ್ಗೆ ಬೈದು ಗೀದು ಮಾಡಿದ್ರೆ ನಂಗೆ ಆಗೋದಿಲ್ಲ. ಇದು ಏನು ಮಾಡಲ್ಲ ರೀ, ಒಪ್ಕೊಳ್ರಿ. ನಾನು ಇನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಇಲ್ಲ ವಿಕ್ರಮ್, ಐಮ್ ಸಾರಿ. ಗಂಡ ಹೆಂಡತಿ ಅಂದ್ರೆ ಹೀಗಿರ್ಬೇಕು ಅಂತ ಎಲ್ರು ನೋಡಿ ಖುಷಿ ಪಡ್ಬೇಕು, ಹಾಗೆ ನೋಡ್ಕೊತೀನಿ. ವಿಕ್ರಮ್, ಎಷ್ಟು ಸಲ ಹೇಳ್ಬೇಕು, ಟಾರ್ಚರ್ ಮಾಡ್ಬೇಡಿ ನನ್ನ, ದಯವಿಟ್ಟು ಬಿಟ್ಬಿಡಿ ನನ್ನ ಪ್ಲೀಸ್. ನೀವು ಪ್ರೀತಿ ಮಾಡಿ ಮಾಡ್ದೇ ಇರಿ, ನಾನು ನಿಮ್ನ ಪ್ರೀತಿ ಮಾಡ್ತೇನೆ ಇರ್ತೀನಿ. ದಯವಿಟ್ಟು ಹೋಗಿ ಪ್ಲೀಸ್. ಪ್ಲೀಸ್ ಲಕ್ಷ್ಮಿ. ಪ್ರೀತಿ ಅಂತ ಪ್ರಾಣ ತಿನ್ನೋ ನೀನು ಯಾರು, ನನ್ನೇ ಪ್ರೀತಿ ಮಾಡುವಂತ ಹೇಳಿ ಕೊಟ್ಟೋ ಯಾರು? ಇದೇನೋ ನಿನ್ನ ನೋಟ, ಇದೇನೋ ಪ್ರೀತಿ ಆಟ.
ಈ ಹೂಗೋಸ್ಕರ 5 ವರ್ಷದಿಂದ ಕಾಯ್ತಾ ಇದ್ದೆ. ಹೂ ಇವತ್ತು ಸಿಕ್ತು. ಅದೊಂದಲ್ಲ ಇದು ಸಿಕ್ಕಿದೆ. ನೀನು ಸಿಕ್ದೆ, ಜೊತೆ ಹೂನು ಸಿಕ್ತು. ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಜೋಡಿ ಸೂಪರ್. ವಾವ್, ಇದು ನಿಜವಾಗ್ಲೂ ಡಿಫ್ರೆಂಟ್ ಆಗಿತ್ತು ಅತ್ತೆ ಮಾವ, ಸೂಪರ್ ಆಗಿತ್ತು. ಇದೇ ಫಸ್ಟ್ ಹುಡುಗಿ ಹುಡುಗನ್ಗೋಸ್ಕರ ಹಾಡಿ ಹೂ ಕೊಟ್ಟಿದ್ದು. ಅದು ಹೂವ ಯಾಕೆ ಕೊಟ್ಟಿದ್ದು ಅಂತ ಗೊತ್ತಾಯ್ತಾ? ಕಿವಿ ಸಿಕ್ಕಿಸ್ಕೊಳ್ಳೋಕೆ. ಕಲ್ಪನಾ ರೇಂಜ್ಗೆ ಇಲ್ಲಿಂದ ಎತ್ತಿ ಕೊಟ್ರಿ, ಸೂಪರ್ ಆಗಿತ್ತು. ಕಿವಿ ಮೇಲೆ ಹೂವಿಟ್ಟಳು ಲಕ್ಷ್ಮಿ. ಹೂವ ಇಟ್ಬಿಡ್ತಾರೆ ಅಷ್ಟೇ, ನಾವೇನು ಮಾಡಕ್ಕಲ್ಲ, ಇಟ್ಕೊಳ್ಳೇಬೇಕು. ಓಕೆ, ತುಂಬಾ ಕ್ಯೂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ರೌಂಡ್ಸ್. ಪ್ಲೀಸ್ ಟೇಕ್ ಯೋರ್ ಪ್ಲೇಸ್. ಥ್ಯಾಂಕ್ ಯು. ಅತ್ತೆ ಮಾವ, ನೆಕ್ಸ್ಟ್ ಜೋಡಿನ ಕರೆಯೋಣ ಪ್ಲೀಸ್. ಚೂಡ ಕರೆದ್ಬಿಡು ಬೇಗ. ನಮ್ಮ 7ನೇ ಕಂಟೆಸ್ಟೆಂಟ್ ನ ವೇದಿಕೆ ಮೇಲೆ ಕರೆಯೋ ಸಮಯ ಆಯ್ತು. ನಮ್ಮ 7ನೇ ಕಂಟೆಸ್ಟೆಂಟ್ ಯಾರು ಅಂತ ಗೊತ್ತಾ? ಯಾರು ಚೂಡ? ರೇಣುಕಾ ಹಾಗೂ ಮೈಲಾರಿ. ಪ್ಲೀಸ್ ವೆಲ್ಕಮ್ ದೆಮ್. ಸಾಂಗ್ ಎಲ್ಲಪ್ಪ ಇದ್ಯಾ, ಹಾಡಕಪ್ಪ. ದಾನಪ್ಪ ಅವ್ರೆ, ಒಂದ್ ಕ್ವೆಶ್ಚನ್ ನಿಮ್ಗೆ. ಮರ್ತು ಬೇರೆಯವ್ರ ಜೊತೆ ಬಂದಿಲ್ಲ ತಾನೆ? ನಾನು ವಸ್ತು ಮರಿತೀನಿ, ಹೆಸರು ಮರಿತೀನಿ, ಕಟ್ಕೊಂಡು ಹೇಳ್ತೀನಿ, ಯಾವತ್ತೂ ಮರಿದಿಲ್ಲ. ಸೂಪರ್, ಬಟ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ನೀವ್ ಒಳ್ಳೆ ಮಂಜುಳಾ ಆ ತರಾನೇ ಹಿಂಗೆ ಅದೆಲ್ಲ ಕ್ಯೂಟ್ ಆಗಿ ಮಾಡಿದ್ರಿ, ತುಂಬಾ ಕ್ಯೂಟ್ ಆಗಿತ್ತು. ಅತ್ತೆ ಮಾವ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿತ್ತು. ಮೈಲಾರಿ ಮತ್ತು ರೇಣುಕಾ ಅವರೇ ತುಂಬಾ ಅದ್ಭುತವಾಗಿತ್ತು. ಅದೇನಿದು ಇದು? ಅದು ಈ ಕಡೆ 2 ಸೊಳ್ಳೆ ಬಂದಿದ್ದು ಹೋಗ್ಲಿ, ಈ ಕಡೆ 2 ಸೊಳ್ಳೆ ಬಂದಿದ್ದು ಹೋಗ್ಲಿ. ಮಧ್ಯ ಮಧ್ಯೆ ಬರ್ಲಿ ಅಂತಾನ ಬಾಯೊಳಗೆ. ಈಗ ಅತ್ತೆ ಮಾವನ ಮೆಚ್ಚಕ್ಕೆ ಏನಾದ್ರೂ ಮಾಡ್ರಲ್ಲ. ಏನಾದ್ರು ಮಾಡಿದ್ರೆ ಅದು ಏನಂತ ಡಾನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ರಿ, ಬೇರೆ ಏನಾದ್ರು ಎಕ್ಸ್ಟ್ರಾ ಟ್ಯಾಲೆಂಟ್ ಅಲ್ಲ, ನೀವು ನನಗತೆ ಮರತ್ತ ಅದು ಏನಾರೇ ಮಾಡ್ರಿ ಅಂದ್ರೆ ಏನ್ ಬೇಕಾದ್ರು, ಆದ್ರೆ ಅದು ನಮ್ಮ ಜಡ್ಜಸ್ ಗೆ ಇಂಪ್ರೆಸ್ ಆಗ್ಬೇಕು. ಅದರಿ ಆಗಲೇ ಹೇಳಿದ್ನಲ್ರಿ. ಓ, ಮಾರಿಗೆ ಬಣ್ಣ ಹಚ್ಕೊಂಡ್ ಮಾಡ್ತಾರೆ. ಹ್ಞೂನ್ರಿ. ಥ್ಯಾಂಕ್ ಯು. ನಮಸ್ಕಾರ ರೀ ಬ್ರಿಡ್ಜ್ ಸಾಹೇಬ್ರೆ. ಬ್ರಿಡ್ಜ್ ಅಲ್ರಿ, ಜಡ್ಜ್. ಅವ್ರನೇ ನೀ ಸುಮ್ಮನೆ ನಡ್ಬಾರ್ಕ ಯಾಕೆ ಭಯ ಆಗ್ತಿ? ನಾ ಏನಾರೇ ಹೇಳ್ಬೇಕಂತ ಬಂದಿರ್ತೀನಿ, ಮಾತಾಡಿ ಹೇಳುದೆಲ್ಲ ಮರಿಸಿ ಬಿಡ್ತಿ. ನಾ ಏನ್ ಹೇಳ್ಬೇಕಂತ ಬನ್ನಿ. ಹಾ, ಈಕಿನ ಜ್ಯೋತಿಕಾರಿ. ಜ್ಯೋತಿಕಾ ಅಲ್ರಿ, ರೇಣುಕಾ. ಅಕ್ಕಿನಾನ ಪ್ರಾಣಿ. ನೀ ಅದ್ ಯಾವ್ದೋ ವ್ಯಾಪಾರ ಮಾಡ್ತಿಯಲ್ಲ, ಗುಂತಕಲ್ ಕಾರಿ ವ್ಯಾಪಾರ. ಮೈಲಾರಪ್ಪ, ಗುಂತಕಲ್ ಕಾರಿ ವ್ಯಾಪಾರ ಅಲ್ರಿ, ಇಳಕಲ್ ಸೀರಿ ವ್ಯಾಪಾರಿ. ಅದನ ಪ್ರಾಣಿ. ನೀ ರೊಚ್ಚಿಗೆದ್ದಾಗ ಏನೋ ಹೇಳ್ತೀಯಲ್ಲ, ಅದರಿ ಈ ರೇಣುಕಾ ಜೋಡ್ ಚಂದ ಇದ್ರ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರ ಸೆಟ್ಲ್ಮೆಂಟ್. ಬೇಡ, ಈ ಜ್ಯೋತಿ ಯಾರೇ ಜಗಳ ತೆಗೆದ್ರು ನಿಮ್ಮನ್ನ ಸೆಟ್ಲ್ಮೆಂಟ್ ಮಾಡಿ ಬಿಡ್ತಾರ. ಸುಮ್ಮಿರಿ, ಈಗ ನಿಮ್ ಪರಿಚಯ ನಾ ಮಾಡಿಸ್ತೇನ್ರಿ. ಇವ್ರ ಮೈಲಾರಿ ಅಂತ್ರಿ. ಬರೇ ಮೈಲಾರಿ ಅಲ್ಲ ಪ್ರಾಣಿ, ಮಿಸ್ರಿ ಕೋಟೆ ಮೈಲಾರಿ. ಮೀಸಿ ಮ್ಯಾಲ ಕೈ ಇಟ್ರ ಸಾಕು, ದಕ್ಷಿಣ ಸಿಡ್ಲು ಹೊಡೆದ್ರ ಉತ್ತರಕ್ಕೆ ಮಳೆ ಆಗ್ತತಿ, ಉತ್ತರ ಸಿಡ್ಲು ಹೊಡೆದ್ರ ದಕ್ಷಿಣಕ್ಕೆ ಮಳೆ ಆಗ್ತತಿ. ನಡಬಾರ್ ಕಡದ್ರ ಸುವರ್ಣ ಸೂಪರ್ ಜೋಡಿ ನಾವ್ ಹಾಕಿವಿ ನೋಡ್ರಿ. ಇವ್ರ ಯಾವಾಗ್ಲೂ ಹಿಂಗಾರಿ, ಹೆಸರು ಮರಿತಾರಿ. ಈಗ ನನ್ನ ಹೆಸರು ಮರಿತಾರಿ, ನನಗ್ ಬಾಳ ಬೇಜಾರಾಗ್ತದ ರೀ. ಮೈಲಾರಿ ಬರ್ರಿ ಕೊಂಡ್ರು. ಏ ಪ್ರಾಣಿ, ಒಂದ್ ನಿಮಿಷ ತಡಿಯ. ಈ ಕಾರ್ಯಕ್ರಮದಿಂದ ನಮ್ಮನ್ನ ಹೊರಗೆ ಹಾಕಿದ್ರು ನಾವ್ ಇಲ್ಲಿಂದ ಹೋಗುದು ಬೇಡ, ಇಲ್ಲೇ ಇರೋನು. ಯಾಕ್ರಿ? ಪುಗಸೆಟ್ಟೆ 3 ಹೊತ್ತು ಊಟ ಸಿಗ್ತೈತೆ, ಊಟದ ಖರ್ಚು ಉಳಿತೈತಿ. ನೋಡಿದ್ರ ಇಂತ ಜಿಪ್ನನ್ ಕಟ್ಕೊಂಡ್ ನನ್ ಜೀವನ ನರಕಾಗ ಹೋಗ್ಯದ. ಹಿಂಗೆಲ್ಲ ಮಾತಾಡ್ಬೇಡ, ಮುಂದೆ ಜಡ್ಜ್ ಕೂತಾರ. ನಾವು ಸುವರ್ಣ ಸೂಪರ್ ಜೋಡಿ ಕಾಂಪಿಟೇಷನ್ ಬಂದಿವಿ. ಹಂಗಂತ ನಾವೇ ಸೂಪರ್ ಜೋಡಿ ಅಲ್ಲ ಅಂತ ಅನ್ಕೋಬೇಡ್ರ. ಇವ್ರ ಹೆಂಗ ಇದ್ರು ಶ್ರೀರಾಮನ್ 2ನೇ ಅವತಾರ ಇದ್ದಂಗ. ಗೋತಾ ಮಾತೆ. ಗೋತಾ ಮಾತೆ ಅಲ್ರಿ, ಸೀತಾ ಮಾತೆ. ಅದ ಮಾತೆ. ನಡಿ ಹೋಗುನು. ಮಾತೊಂದ ಹೇಳುವೆ, ಹತ್ತಿರ ಹತ್ತಿರ ಬಾ, ಅದನೊಂದ ತಂದಿರುವೆ, ಮೆತ್ತಗೆ ಮೆತ್ತಗೆ ಬಾ. ಏನ್ರಿ ಅದು? ನೀ ಸಿಟ್ಟಿಗೆ ಎಲ್ಲ ಮಾರ್ತು ಹೊತ್ ನೋಡು. ಮುತ್ತ? ಅದನ ಬಾ. ಬೇಡ, ಹಂಗೆ ಓಡೋಗ್ಬಿಟ್ರಿ, ನಮ್ಮನ್ನ ಮಾತಾಡಕ್ ಬಿಡಿ ದಯವಿಟ್ಟು. ಬನ್ನಿ. ತುಂಬಾನೇ ಮುದ್ದಾಗಿತ್ತು, ನಿಜವಾಗ್ಲೂ ಹಳೇ ಆಕ್ಟ್ರೆಸ್ ತರಾನೇ ಕಾಣ್ತಿದ್ದೀರಾ. ನನ್ ಕಡೆ ನೀವ್ ನಿಜವಾಗ್ಲೂ ಮಂಜುಳಾ ತರ ಕಾಣ್ತಿದ್ದೀರಾ. ನೀವ್ ಅದ್ ಹಿಂಗ್ ಮಾಡಿದ್ದು, ಹಿಂಗ್ ಅಂದಿದ್ದು ಎಲ್ಲ ಕ್ಯೂಟ್ ಆಗಿತ್ತು. ನಿಮ್ ಆಟಿಟ್ಯೂಡ್ ತುಂಬಾ ಚೆನ್ನಾಗಿತ್ತು. ಏನಂತೀರಾ? ಶರಣಪ್ಪ, ನೀವ್ ಬಹಳ ಚೆನ್ನಾಗಿ ಮಾಡಿದ್ರಪ್ಪ. ಸರ್ ಶರಣಪ್ಪ ಅಲ್ರಿ, ಮರಿಬೇಡ್ರಿ ನನ್ನಂಗ. ನಾ ದಾನಪ್ಪ. ದಾನಪ್ಪ.
ಮೈಲಾರಪ್ಪನ? ಅಲ್ಲ ಮಿಶ್ರಿಕೋಟೆ ಮೈಲಾರಪ್ಪ. ನನಗೆ ಬಹಳ ಖುಷಿಯಾಗಿದ್ದೇನೆಂದ್ರೆ ನಿಮ್ಗೆಲ್ಲ ಇಷ್ಟೊಂದು ಮರುವಿದೆ, ಆದ್ರೂ ಸೂಪರ್ ಜೋಡಿ ಅನ್ನೋ ಹೆಸರು ನೆನ್ಪಿಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ, ಬಹಳ ಖುಷಿ ಆಗ್ತದೆ. ನಾ ಏನ್ ಮರ್ತು ರೊಕ್ಕ ಮರಿದಲ್ರಿ, ರೊಕ್ಕ ಬರ್ತೈತಲ್ರಿ, ಏನು ಬಹಳ ಚಲೋ ಇತ್ತು, ಬಹಳ ಚಲೋ ಇತ್ತು. ವೆರಿ ಗುಡ್, ವೆರಿ ನೈಸ್. ಐ ಥಿಂಕ್ ಆಲ್ ದ ಬೆಸ್ಟ್. ಟೇಕ್ ಯೋರ್ ಪ್ಲೇಸ್. ಥ್ಯಾಂಕ್ ಯು. ತುಂಬಾ ಮಜಾ ಬರ್ತಿದೆಯಲ್ಲ ಆಡಿಯನ್ಸ್? ಎಲ್ಲೂ ಹೋಗ್ಬೇಡಿ, ನಾವು ತಗೊಳ್ಳೋಣ ಒಂದು ಸಣ್ಣ ಸುವರ್ಣ ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ನಮ್ಮ 8ನೇ ಜೋಡಿನ ವೇದಿಕೆ ಕರೆದ್ಬಿಡೋಣ. ಯಾರು ಗೊತ್ತಾ? ಯಾರು? ಮೀನಾಕ್ಷಿ ಮತ್ತೆ ಅವಿನಾಶ್. ಪ್ಲೀಸ್ ವೆಲ್ಕಮ್ ದೆಮ್. ಸಾಂಗ್ಲಿಯಾನಾ ಸಾಂಗ್. ಮೀನಾಕ್ಷಿ ಅಮ್ಮ, ಈ ಸೀರೆನೆಲ್ಲೋ ನೋಡ್ದಂಗಿದೆ. ಇದು ಹೊರಗಡೆದ ಅಥವಾ ನಿಮ್ ಅಂಗಡಿದ? ನಮ್ಮ ಅಂಗಡಿದೆ. ನನ್ಗೂ ಒಂದ್ ಸೀರೆ ಕೊಡಿಸ್ರಿ. ಆಯ್ತು ಬನ್ನಿ. ಕೊಡಿಸ್ತೀಯಾ? ಯಾಕೆ? ಡಿಸ್ಕೌಂಟ್ ರೇಟಲ್ಲಿ ಕೊಡ್ತೀರಾ ಅಲ್ವಾ? ಜಾಸ್ತಿ ತಗೊಂಡ್ರೆ ಕೊಡ್ತೀವಿ. ಬೇಡ ಬಿಡಿ, ನಾನು ಹೊರಗಡೆನೆ ತಗೊಂತೀನಿ. ಓಕೆ, ನಮ್ಮ ಅತ್ತೆ ಮಾವನ್ಗೆ ಇಷ್ಟ ಆಯ್ತಾ ಈ ಪರ್ಫಾರ್ಮೆನ್ಸ್? ನೀವು ಡ್ಯಾನ್ಸ್ ಮಾಡ್ತೀರ ಅಂತಾನೆ ಗೊತ್ತಿರ್ಲಿಲ್ವಲ್ರಿ ನಮ್ಗೆ. ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ರಿ ನೀವು. ಹೊಸ ಅವತಾರ. ಬರೀ ಅಭಿನಯಿಸ್ತೀರಾ ಎಲ್ಲಾ ತರ ಪಾತ್ರಗಳನ್ನ ಅನ್ಕೊಂಡಿದ್ರು, ಇವತ್ತು ನೃತ್ಯನೂ ಮಾಡ್ತೀರಾ ಅಂತ ಕನ್ಫರ್ಮ್ ಮಾಡ್ಕೊಂಡು. ಅದು ಯಾರ ಜೊತೆಗೆ? ಅವ್ರ ಜೊತೆಗೆ. ಅಯ್ಯಪ್ಪ ಯಪ್ಪ 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 ಯಪ್ಪ, ಏನ್ರಿ ಯಾಕೆ ಹಂಗ ಡ್ಯಾನ್ಸ್ ಮಾಡ್ತಾರೆ? ಅವ್ರೊಟ್ಟಿಗೆ ಸರಿ ಸಮಾನವಾಗಿ ಮಾಡಿದ್ರಿ, ಬಹಳ ಖುಷಿ ಆಯ್ತು. ಹಾ, ಓಕೆ, ತುಂಬಾ ಸ್ವೀಟ್ ಆಗಿ ಡ್ಯಾನ್ಸ್ ಮಾಡಿದ್ರಿ, ತುಂಬಾ ಕ್ಯೂಟ್ ಆಗು ಆನ್ಸರ್ ಮಾಡಿದ್ರಿ. ನಮ್ ಜಡ್ಜ್ ಜೊತೆಗೆ ನಮ್ಮನ್ನು ಇಂಪ್ರೆಸ್ ಮಾಡ್ರಿ. ಓ ಸಾರಿ ಅತ್ತೆ ಮಾವ, ಸಾರಿ ಕ್ಷಮಿಸಿ. ನಿಮ್ ಜೊತೆಗೆ ನಮ್ಮನ್ನು ಇಂಪ್ರೆಸ್ ಮಾಡ್ಬೇಕು ನೀವೇ. ಸರಿ, ಇಂಪ್ರೆಸ್ ಮಾಡ್ತೀರಾ? ಓಕೆ, ಆಲ್ ದಿ ಬೆಸ್ಟ್, ಡು ವೆಲ್. ಥ್ಯಾಂಕ್ ಯು. ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಟ್ಟಿದೆ, ನನಗೆ ಐಸ್ ಕ್ರೀಮ್ ಪಾನಿಪುರಿ ಕೊಡ್ಸ್ರಿ. ಪಾನಿಪುರಿ ಕೇಳಿದ್ರೆ ನಿನ್ನ ಅಂಡಾ ಕರಿ ಮಾಡ್ಬಿಡ್ತೀನಿ ನಾನು. ಹಾಗಾದ್ರೆ ನಾನು ತವ್ರ ಮನೆಗೆ ಹೋಗ್ತೀನಿ. ಹೋಗಿ ನಾನು. ತವ್ರ ಮನೆಗೆ ಹೋಗ್ಬೇಡ, ಮತ್ತೆ ಸಕ್ರೆ ಬೈಲ್ಗೆ ಹೋಗು. ಸಕ್ರೆ ಬೈಲ್ಗೆ ಯಾಕೆ? ಅಲ್ಲ, ಆನೆ ಬಿಡಾರಿದೆ, ಕಾಕಿ ಚಡ್ಡಿ ಹಾಕೋದು ಆನೆ ತೊಳಿ. ನಿಮ್ ಜನ್ಮಕ್ಕೊಂದಿಷ್ಟು ಗಂಡ ಅಂತೆ ಗಂಡ. ನಿಮ್ ಜನ್ಮಕ್ಕೆ ಒಂದ್ ಐಸ್ ಕ್ರೀಮ್ ಕೊಡ್ಸಕ್ಕಾಗಲ್ವಾ ನಿಮ್ಗೆ? ಯಾರು ಅನ್ಕೊಂಡೆ ನನ್ನ? ಸ್ವಸ್ತಿ ಸಮಸ್ತ ನರೇಶ್ವರ ಮಸ್ತಕ ವಿನ್ಯಸ್ತ ಶಾಸನವಿದು ಸಕಲ ಜಗತ್ ವಿಸ್ತಾರ ಯಶನು ಅನ್ವಯ ವಿಸ್ತಾರಕ ಆದಿದೇವ ನಗ್ರ ತನುಜನು ಭುವನ ವಿಶೇಷನು ಇಕ್ಷಾಕು ವಂಶ ಗಗನೇಂದವು ಚಕ್ರ ರತ್ನಾಧೀಶನು ನವನಿಧಿ ವಲ್ಲಭ ನತ ದಿವಿಜಗನ ಪ್ರಶಂಸಿತ ಅಭಿರಾಜನ ಮೊಮ್ಮಗನು ತನ್ನ ದಿಗ್ವಿಜಯದಲ್ಲಿ ಐರಾವತ ಗಜಗಳ ಹೋಳುವ ಗಜಗಳಿಂದ ಭುವನ ತಳವನು ತುಂಬಿದವನು. ಅಷ್ಟು ಬಿರುದು ಪಡೆದ ನನಗೆ ಪಾನಿಪುರಿ. ಕೇಳ ಏನ್ ಬೇಕು ಕೇಳ, ಕೇಳ ಕೇಳ ಏನ್ ಬೇಕು ಕೇಳ ಕೇಳ ರೀ. ನನ್ಗೆ ಈ ಸೂಪರ್ ಜೋಡಿ ಅವಾರ್ಡ್ ಕೊಡ್ಸ್ರಿ. ಮೊದಲು ಮನೆಯಲ್ಲೇ ಮಾಡ್ರು ಜೈಲ ಅವಾಂತರ ಸರಿಪಡಿಸು, ಆಮೇಲೆ ಸೂಪರ್ ಜೋಡಿ ಅವಾರ್ಡ್ ಕೊಡ್ತಾವ. ಹಾಗೆ ಸರಿ ಬಿಡಿ, ನಾನು ಹೋಗ್ತೀನಿ. ನೀನು ಏನು? ಮೀನಾಕ್ಷಿ ನಿನ್ನ ಕೆನ್ನೆ ಮೇಲೆ ಈ ಅವಿನಾಶನ್ ಕಣ್ಣು ಏಕೆ? ನಿನಗೆ ಬೇಲ್ಪುರಿ, ಕಚೋರಿ, ಗೋಬಿ ಮಂಚೂರಿ, ಆಮೇಲೆ ಒಂದು ಚಿಕನ್ ಎಲ್ಲ ಕೊಡಿಸ್ತೀನಿ, ಸುಮ್ಮನಿರಿ. ಅಯ್ಯೋ ದೇವ್ರಿ ಎಲ್ಲ ಕೇಳಿದ್ರಾ? ನನ್ ಗಂಡ ಎಲ್ಲಾ ಕೊಡಿಸ್ತಾರಂತೆ. ಹಾಗೆ ಹೋಗೋಕ್ಕಿಂತ ಮುಂಚೆ ಗೀತಾ ಮ್ಯಾಮ್ ಒಂದ್ ಮಾತು ಕೇಳ್ಬಿಡು. ಗೀತಾ ಮ್ಯಾಮ್, ನಮ್ಮ ಅಂಗಡಿಗೆ ಒಂದ್ಸಲ ಬನ್ನಿ. ನಿಮ್ಗೆ ಯಾವ ತರ ಸೀರೆ ಬೇಕು ಹೇಳಿ, ವೆರೈಟಿ ಸೀರೆ ಎಲ್ಲ ಇದೆ. ಪ್ಯಾರ್ಗೆ ಆಗ್ಬಿಟ್ಟೈತೆ ಸೀರೆ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಆ ಸೀರೆ, ವೆಜ್ ಸೀರೆ, ನಾನ್ ವೆಜ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಎಲ್ಲ ತರ ಸೀರೆ ಇದೆ. ಒಂದ್ಸಲ ಬನ್ನಿ. ವೆಜ್ ಸೀರೆ ಏನೋ ಗೊತ್ತು, ಅಂದ್ರೆ ವೆಜಿಟೇಬಲ್ ಪ್ರಿಂಟ್ಸ್ ಇರೋದು. ನಾನ್ ವೆಜ್ ಸೀರೆ ಅಂದ್ರೆ ಏನು? ನಾನ್ ವೆಜ್ ಅಂದ್ರೆ ಈ ಪ್ರಾಣಿ ಪಕ್ಷಿ ಇರೋಂತ ಸೀರೆ ಅಷ್ಟೇನಾ? ಪ್ರಾಣಿ ಪಕ್ಷಿ ಡಿಸೈನ್ ಸೀರೆ. ಓಕೆ, ನಾನೇನೋ ಬೇರೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ನೋಡು, ಗೀತಮ್ಮ ಚಂದ್ರು ಸರ್ ನಮ್ಮ ಅಂಗಡಿಗೆ ಬಂದ್ರೆ ಈ ನಾವು ಜನರಲ್ ಎಲ್ಲ ನಮ್ಮ ಕಸ್ಟಮರ್ಸ್ ಹಾಕ್ತಿವಲ್ಲ ರೇಟ್, ಆ ರೇಟ್ ಹಾಕೋಂಗಿಲ್ಲ. ನೀನು ಸ್ಪೆಷಲ್ ರೇಟ್ ಅಲ್ಲಿ ಹಾಕೊಡ್ತೀನಿ ಅಂದ್ರೆ ನಾನು ಅಂಗಡಿಲಿ ಇರ್ತೀನಿ, ಇಲ್ಲಾಂದ್ರೆ ಬಿಟ್ಟು ಹೋಗ್ತೀನಿ ನಾನು. ಅಯ್ಯೋ ಹೋಗ್ರಿ, ನೀವ್ ಹೋದ್ರೆ ಎಷ್ಟು ಬಿಟ್ರೆ ಎಷ್ಟು. ಜೊತೆಗೆ ದ ಹ್ಯಾಂಡ್ಸಮ್ ಹ್ಯಾಂಡ್ ಚಂದ್ರು ಸರ್ ಇಷ್ಟ. ಮತ್ ನಾನ್ ಯಾರು? ಪಾತ್ರೆ ತೊಳೆಯೋ. ಏನೇ ಹಿಂಗ್ ಮಾತಾಡ್ತೀಯಾ? ಅಬಸ್ಸೆಲ್ಲ ಸಿಗೋದು ಬಸ್ ಬಕ್ಕ ತೊಡ್ದು ಮುಯಿಸ್ತಾ ಏನಂತ ಕೇಳಲ್ವಾ?
ನಮ್ಮನೇಲೂ ಅದೇ ಭಾಷೆ ಮಾತಾಡೋದು ನಾವು, ಅದಕ್ಕೆ ಅರ್ಥ ಆಗೋಯ್ತಾ ನಿಮ್ಗೆ? ನಾವು ಅದನ್ನ ಕನ್ನಡದಲ್ಲಿ ಅನುವಾದ ಮಾಡೋದಾದ್ರೆ ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ವೆರಿ ಗುಡ್. ಸೂಪರ್ ಸೂಪರ್, ತುಂಬಾ ಚೆನ್ನಾಗಿತ್ತು. ನಮ್ಮನ್ನಂತೂ ಇಂಪ್ರೆಸ್ ಮಾಡಿದ್ವಿ. ಅತ್ತೆ ಮಾವ ಇಂಪ್ರೆಸ್ ಆದ್ರಾ? ಅಯ್ಯೋ ಡೆಫಿನೆಟ್ ಆಗಿ ಅದ್ಭುತವಾದ ಕಲಾವಿದ್ರು ಇಬ್ರು, ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆದ್ರೆ ಒಂದೇ ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ನಾನು ಒಂದ್ಸಲಿ ಗೀತನ್ನ ಅವ್ರ ಅಂಗಡಿ ಕರ್ಕೊಂಡು ಹೋಗಿದ್ದೆ ಸೀರೆ ತಗೊಳಕ್ಕೆ. ನಿಂಗೆ ಯಾವ ಸೀರೆ ಬೇಕೋ ತಗೋ ಅಂತ ಹೇಳಿ ಹೊರಗಡೆ ಹೋದೆ ನಾನು. ಅವಳು ಎಲ್ಲ ಆ ಸೀರೆ ತೋರಿಸಿ ಈ ಸೀರೆ ತೋರಿಸಿ ಅಂತ ಎಲ್ಲ ತೆಗ್ಸಿದ್ಲು. ಕೊನೆಗೆ ಯಾವ್ದು ತೆಗಿಬೇಕು ಗೊತ್ತಾಗ್ಲಿಲ್ಲ. ಚಂದ್ರು ಬನ್ರಿ ಇಲ್ಲಿ ಅಂದ್ರು. ಏನು ಒಂದ್ ಸೀರೆ ಸೆಲೆಕ್ಟ್ ಮಾಡ್ರಿ ಅಂದ್ರು. ನಿಂಗೆ ಯಾವ್ದು ಬೇಕೋ ಅದನ್ನ ತಗೊಳಮ್ಮ, ನನಗೆ ದುಡ್ಡು ಕೊಡ್ತೀನಿ ಅಷ್ಟೇ, ಇಲ್ಲ ಒಂದ್ ಸೆಲೆಕ್ಟ್ ಮಾಡ್ರಿ. ಉಟ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕೋ ತಗೋ ಅಂದೆ. ಅದಕ್ಕೆ ಅವಳೇನಂದ್ಲು ಗೊತ್ತಾ, ರೀ ಒಗ್ಯಾರ್ ನೀವು, ನಿಮ್ಗೆ ಯಾವ್ದು ಬೇಕೋ ತಗೊಳ್ರಿ ಏನ್ ಬಿಡೋದಾ ಎಲ್ರು ಮುಂದೆ. ಅದಕ್ಕೆ ಸೀರೆ ಅಂಗಡಿ ನಾನು ಬರೋದೇ ಇಲ್ಲ. ಎನಿವೇ ವಂಡರ್ಫುಲ್, ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲು ನೀವೆಲ್ಲರೂ ಇಲ್ಲಿರೋ ಅಷ್ಟೂ ಜೋಡಿಗಳು ಸೂಪರ್ ಜೋಡಿಗಳೇ. ಸೂಪರ್ ಜೋಡಿಗಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಯೋರ್ ಪ್ಲೇಸ್. ಓಕೆ, ನಮ್ಮ 9ನೇ ಜೋಡಿ ಆನ್ ಸ್ಟೇಜ್ ಪಾರ್ಥ ಹಾಗೂ ಪ್ರಿಯಾ. ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ ಪ್ರಿಯಾ, ನೀವು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಚೂಡ. ಅತ್ತೆ ಮಾವ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಿಯಾ ಅವರೇ, ನೀವು ಡ್ಯಾನ್ಸ್ ಮಾಡ್ತೀರಾ, ಮೈಕಲ್ ಜಾಕ್ಸನ್ ಜ್ಞಾಪಕ ಬಂದಪ್ಪ ನಂಗೆ. ಪಾರ್ಥ ಪರವಾಗಿಲ್ಲ, ಚೆನ್ನಾಗಿ ಸಾಥ್ ಕೊಟ್ರಿ ಡ್ಯಾನ್ಸ್ ಅಲ್ಲಿ. ನೀವೇನ್ ಹೆಂಡತಿಗೆ ಸಾಥ್ ಕೊಡ್ತೀರಾ, ಆದ್ರೆ ಅಕ್ಕನ್ ಮಾತನ್ನ ಮೀರೋದೇ ಇಲ್ವಲ್ರಿ ನೀವು? ಖಂಡಿತ ಇಲ್ಲ. ಅಕ್ಕ ಹೇಳಿದೆ ವೇದವಾಕ್ಯ. ಹೌದು, ಏನಾದ್ರು ತುಂಬಾ ಒಳ್ಳೆ ನಾಲೆಜ್ ಇದೆ ಅದಕ್ಕೋಸ್ಕರ. ಹೌದಾ? ಈ ಹುಡುಗಿ ಇದಾಳಲ್ಲ, ಇವಳು ರಿಚ್ ಫ್ಯಾಮಿಲಿಯಿಂದ ಬಂದಿರೋದು. ಮಿಡ್ಲ್ ಕ್ಲಾಸ್ಗೆ ಅಡ್ಜಸ್ಟ್ ಆಗ್ತೀರಾ, ಬಹಳ ಕಷ್ಟ ಪಡ್ತಿದ್ದೀರಮ್ಮ. ತುಂಬಾ ಹಿಂಸೆ ಕೊಟ್ಟಿದ್ದಾಳೆ, ಬಟ್ ಪರವಾಗಿಲ್ಲ, ನನ್ನ ಹತ್ರ ಒಂದು ಒಳ್ಳೆ ಅಸ್ತ್ರ ಇದೆ, ಅದರಿಂದ ಗೆದ್ಬಿಟ್ಟಿದೀನಿ. ಓ ವೆರಿ ಗುಡ್. ಅಂತ ಕೇಳಲ್ವಾ? ಏನ್ ಹೆಸ್ರ? ಪ್ರೀತಿ. ಅಬ್ಬಾ, ನನ್ನಲ್ಲೂ ಇದೆ. ಇಲ್ಲ, ಜಾಸ್ತಿ ನನ್ನ ಹತ್ರ ಇರೋದು, ಅವಳಿಗೋಸ್ಕರ ನಾನು ತುಂಬಾ ಪ್ರೀತಿ ಮಾಡಿದೀನಿ. ಇಲ್ಲ, ನನ್ನಲ್ಲಿದೆ. ಇವಾಗ ನೀವು ಮಾಡ್ಬೇಕಾಗಿರೋ ಕೆಲ್ಸ ಅತ್ತೆ ಮಾವನ್ನ ಹಾಗೂ ನಮ್ಮನ್ನ ಇಂಪ್ರೆಸ್ ಮಾಡ್ಬೇಕು. ಪ್ರೀತಿ ಬಗ್ಗೆ ಹೇಳ್ತಾ ಇದೆಯಲ್ಲ, ನಿನಗ್ ತುಂಬಾ ಪ್ರೀತಿ ಇದೆಯಾ, ನನಗ್ ತುಂಬಾ ಪ್ರೀತಿ ಇದೆಯಾ, ಎಲ್ಲ ಡಿಸೈಡ್ ಮಾಡ್ಬಿಡೋಣ. ಏನಂತೀರಾ ಸರ್? ಅದ್ ನನ್ಗೆ ಇರೋದು. ಓಕೆ ಓಕೆ, ಒಂದ್ ಸಿಂಪಲ್ ಟಾಸ್ಕ್ ಸರ್. ಜಸ್ಟ್ 15 ಸೆಕೆಂಡ್ಸ್ ಸರ್. ನನಗೆ 15 ಸೆಕೆಂಡ್ಸ್ ಕೊಡಿ, ಅವಳಿಗೆ 15 ಸೆಕೆಂಡ್ಸ್ ಕೊಡಿ. 15 ಸೆಕೆಂಡ್ಸ್ ಅಲ್ಲಿ ಯಾರು ನೀಟಾಗಿ, ಈಗ ನಾನ್ ಸ್ಟಾರ್ಟ್ ಮಾಡಿದ್ರೆ ಐ ಲವ್ ಯು ಪ್ರಿಯಾ, ಐ ಲವ್ ಯು ಪ್ರಿಯಾ ಅಂತ ಫಂಬಲ್ ಇಲ್ದೇನೆ ಕರೆಕ್ಟ್ ಆಗಿ 15 ಸೆಕೆಂಡ್ಸ್ ಅಲ್ಲಿ ಜಾಸ್ತಿ ಕೌಂಟ್ ಹೇಳಿದ್ರೆ ಅವ್ರು ಜಾಸ್ತಿ ಪ್ರೀತಿ ಮಾಡ್ತಾರೆ. ಸದ್ಯ ಅಷ್ಟಕ್ಕೆ ನಿಲ್ಲಿಸ್ಬೇಕಪ್ಪ. ನಾವು ಸೆನ್ಸಾರ್ ಬೋರ್ಡ್ ಅವರು ಕೂಡ ಇಲ್ಲಿ. ಓಕೆ ಪ್ಲೀಸ್. ರೆಡಿ? 1 2 3 ಗೋ. I love you Partha, 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 love you Partha, I 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 love you Partha. ಅಂತ ಹೇಳಲಿಲ್ಲ ನಾನು, ಉಸಿರು ಕಟ್ಟಿ ಹೇಳ್ಬೇಕು ಅಂತ ಹೇಳಲಿಲ್ಲ. ಸೊ ಅದು ನನ್ನ ಪ್ರೀತಿ. ಓಕೆ, 15 ಸೆಕೆಂಡ್ ಅಲ್ಲಿ 21 ಸಲ ಹೇಳಿದ್ದಾರೆ. ವಾವ್, ಈಗ ನೀವು ನೋಡೋಣ. ಓಕೆ, 21 ಸಲ ಕೌಂಟ್ ಮಾಡ್ತಾ ಇದೀನಿ ನಾನು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. Love you Priya, 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 I love you Priya, 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 love you love you Priya. Fumble, okay, don't count, don't count, don't count. Fumble ಬಿಟ್ಟು 25 ಸಲ. ಆದ್ರೆ ಐ ಲವ್ ಯು ಅಂತ ಹೇಳ್ಬೇಕಾಯ್ತು. ಲವ್ ಯು ಪ್ರಿಯಾ, ಲವ್ ಯು. ಇಟ್ ವಾಸ್ ನಾಟ್ ದ ಕಂಡೀಷನ್. ನೀವೇ ಹೇಳಿದ್ದು, ಐ ಲವ್ ಯು ಅಂತ ಹೇಳ್ತೀವಿ ಅಂತ. ಲವ್ ಯು ಪ್ರೀತಿ ಮಾಡ್ತೀನಿ ಅಂತ ಅಲ್ಲಲ್ಲ, ನೀವು ಕಂಡೀಷನ್ ಹಾಕಿದ್ದು ಐ ಲವ್ ಯು ಅಂತ ಹೇಳ್ಬೇಕು. ಐ ಲವ್ ಯು. ಅವಳು 21 ಸಲ ಐ ಲವ್ ಯು. ಪ್ರಿಯಾ ವಿನ್, ಪ್ರಿಯಾ ವಿನ್, ಪ್ರಿಯಾ ವಿನ್, ಪ್ರಿಯಾ ಪ್ರಿಯಾ ಪ್ರಿಯಾ. ಇಲ್ಲಿರೋ ಹೆಣ್ಮಕ್ಳೆಲ್ಲ ಹೇಳ್ಬೋದು ಇನ್ನೊಂದ್ಸಲ, ಹೆಣ್ಮಕ್ಳೇ ಬಟ್ ತುಂಬಾ ಚೆನ್ನಾಗಿ ಆಡಿದ್ರಿ, ತುಂಬಾ ಕ್ಯೂಟ್ ಆಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ. ಟೇಕ್ ಯೋರ್ ಸೀಟ್ಸ್.
ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್. ಸುವರ್ಣ ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ 10ನೇ ಜೋಡಿಯನ್ನ ಕರೆಯೋ ಸಮಯ. Yes. ಚೂಡ 10ನೇ ಜೋಡಿನ ಕರೆದ್ಬಿಡು. ನಮ್ಮ 10ನೇ ಜೋಡಿ ಅಮೃತ ಹಾಗೂ ವಿಜಯ್ ದೇಸಾಯಿ. ಪ್ಲೀಸ್ ವೆಲ್ಕಮ್ ದೆಮ್. ಕಾವ್ಯಾನ ಹಾಡಕಪ್ಪ. ಚೆನ್ನಾಗಿತ್ತು. ನಿಮ್ಮಿಬ್ಬರನ್ನ ನೋಡಿದ್ರೆ ನಮ್ಮಿಬ್ಬರನ್ನೇ ನೋಡ್ದಂಗ ಆಗುತ್ತೆ. ಏನಕ್ಕೆ? ಗೊತ್ತಿಲ್ಲ. ಗೊತ್ತಿಲ್ವಾ? ನಾನು ಕುಳ್ಳುಕಿದ್ದೀನಿ ನೋಡು, ಇವರಿಬ್ರು ಹೆಂಗಿದ್ದಾರೆ. ಅಮಿತಾಬ್ ಬಚ್ಚನ್ ಜಯ ಮಾಧುರಿ ತರ. ಎಕ್ಸಾಕ್ಟ್ಲಿ, ನಮ್ಮನ್ನು ಹಂಗೆ ಕರೀತಾರೆ ನಮ್ಮ ಸೀರಿಯಲ್ ಅಲ್ಲಿ. ಓಕೆ, ನಿಮ್ದು ಡಾನ್ಸ್ ತುಂಬಾ 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 ಚೆನ್ನಾಗಿತ್ತು. ಅತ್ತೆ ಮಾವ ಹೆಂಗ ಅನಿಸ್ತು? ಸೂಪರ್ ಸೂಪರ್. ಥ್ಯಾಂಕ್ ಯು. ನಾನಿನ್ ಬರೀ ಅಳ್ತೀಯ ಅನ್ಕೊಂಡಿದ್ದೆಮ್ಮ, ಡ್ಯಾನ್ಸ್ ಮಾಡ್ತೀಯ. ಯು ಆರ್ ವೆರಿ ಸ್ವೀಟ್. ಥ್ಯಾಂಕ್ ಯು. ಅಮೃತ ಪಾತ್ರ ಬಹಳ ಸ್ವೀಟ್ ಆಗಿರೋ ಪಾತ್ರ, ಬಹಳ ಸ್ವೀಟ್ ಆಗಿ ಮಾಡ್ತೀಯ, ಅಷ್ಟೇ ಚೆನ್ನಾಗಿ ಅಳ್ತೀಯ, ಈಗ ಅಷ್ಟೇ ಚೆನ್ನಾಗಿ ಡ್ಯಾನ್ಸು ಮಾಡಿದೆ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಅಮೃತ ಅವರೇ, ನಿಮಗೆ ನಿಮ್ಮ ವಿಜಯ್ ಅವ್ರ ಕಂಡ್ರೆ ಬಹಳ ಇಷ್ಟ. ಪತಿಯೇ ದೈವ ಅಂತ ಅನ್ಕೊಂಡಿರೋರು, ದಯವಿಟ್ಟು ನಿಮ್ಮ ಆ ದೈವನಾದಂತ ಪತಿಯನ್ನ ಒಂದು ವಾಕ್ಯದಲ್ಲಿ ವರ್ಣಿಸಿ. ಮುನ್ಸ್ಕೊಂಡ್ರೆ ಕಿಚ್ಚ ಸುದೀಪ್ ತರ, ಸ್ವೀಟ್ ಆಗಿ ಸ್ಮೈಲ್ ಮಾಡಿದ್ರೆ ದರ್ಶನ್ ತೂಗುದೀಪ್ ತರ. ತುಂಬಾ ಚೆನ್ನಾಗಿ ವರ್ಣಿಸಿದ್ರಿ. ಈಗ ವಿಜಯ್ ದೇಸಾಯಿ ಅವರು ಅಮೃತನ ಅದಕ್ಕಿನ್ನ ಚೆನ್ನಾಗಿ ಹೊಗಳಿ ವರ್ಣಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ವಿಜಯ್ ದೇಸಾಯಿ, ನಿಮ್ಗೆ. ಹಾಲಲ್ಲಿ ಹಾಕಿದ್ರೆ ರಸ್ಮಲೈ, ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ಗುಲಾಬ್ ಜಾಮೂನ್. ಎರಡು ನನ್ನ ಫೇವರೇಟ್ ಸ್ವೀಟ್. ವಂಡರ್ಫುಲ್ ವಂಡರ್ಫುಲ್. ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಇವಾಗ ನಮ್ಮನ್ನ ಹಾಗೂ ನಮ್ಮ ಅತ್ತೆ ಮಾವನ ಇಂಪ್ರೆಸ್ ಮಾಡಕ್ ಏನ್ ಮಾಡ್ತಿದ್ದೀರಾ? ಹೇಳ್ತೀರಾ ಅಥವಾ ಮಾಡಿ ತೋರಿಸ್ತೀರಾ? ಮಾಡಿ ತೋರಿಸ್ತೀವಿ. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಅಮೃತ, ಎಂದು ನಿನ್ನ ಜೊತೆ ಬರುವೆ, ನಿನ್ನ ನೆರಳಿನ ಹಾಗೆ ಇರುವೆ, ಕೊರಗದಿರು ಮರುಗದಿರು ಎಂದು ಹಾಯಾಗಿ ನೀರು. ಇಲ್ಲ ರೀ, ನಾನು ನಿಮ್ಮನ್ನ ಯಾರಿಗೂ ಬಿಟ್ಕೊಡಲ್ಲ, ನೀವು ನನಗ್ ಬೇಕು. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ಎಂಥ ಮಾತಾಡಿದೆ ಎಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ನಿಮ್ಮಿಬ್ರಿಗೊಂದು ಕ್ವೆಶ್ಚನ್ ಇದೆ ರೀ. ಅದೇನದು, ಯಾವಾಗ್ಲೂ ಇವ್ರು ಹಿಂಗ್ ನಿಂತ್ಕೊಂತಾರಂತೆ, ಅವ್ರು ಓಡೋಗಿ ಹಿಂದೆ ತಪ್ಕೊಂತಾರಂತೆ. ಏನದು, ಅದು ನಿಮ್ ಸಿಗ್ನೇಚರ್ ಸ್ಟೆಪ್? ಸಿಗ್ನೇಚರ್ ಅಂತ ಏನಿಲ್ಲ. ನೋ, ಇಲ್ಲ. ಎವ್ರಿ ಶೋ, ಅತ್ತೆ ಮಾವ ಇದನ್ನ ನೋಟ್ ಮಾಡ್ಕೊಳ್ಳಿ, ಎವ್ರಿ ಶೋ ನಾನು ಯಾವಾಗ ನೋಡ್ದಾಗ್ಲೂ ಅವ್ರು ಹಿಂಗ್ ನಿಂತ್ಕೊಂತಾರಂತೆ, ಓಡೋಗಿ ಇವ್ರು ತಪ್ಕೊಂತಾರಂತೆ ಅಲ್ವಾ? ಅದೇ ಪ್ರೀತಿ ಕಣ್ರಿ, ಅದೇ ಪ್ರೀತಿ ಕಣ್ರಿ, ಅದೇ ಪ್ರೀತಿ. ಇವಾಗ ಡಿಫ್ರೆಂಟ್ ಆಗಿ ತಪ್ಕೊಳ್ಳೋಕೆ ಟ್ರೈ ಮಾಡಿ, ಯಾವಾಗ್ಲೂ ಒಂದೇ ತರ ನೋಡಿ. ಡಿಫ್ರೆಂಟ್ ಆಗಿ ತಪ್ಕೋಬೇಕಂದ್ರೆ ನೀವು ಒಂದು 2 ಕ್ವಾರ್ಟರ್ ಫೀಟ್ ಸ್ಟೂಲ್ ಹಾಕ್ಬೇಕು, ಇಲ್ಲ ಜಿಮ್ಮಿ ಜೀಪ್ ಓಡಿಸ್ಬೇಕು ಅವ್ರಿಗೆ. 2 ಕ್ವಾರ್ಟರ್. ಯಾಕಂದ್ರೆ ಮುಂದೆಯಿಂದ ತಪ್ಕೊಂಡ್ರೆ ಗೊತ್ತಲ್ಲ, ಸಿಟ್ ಮಾಡ್ಕೋತಾರೆ, ಅದಕ್ಕೆ ಹಿಂದೆಯಿಂದ ತಪ್ಪ. ಆದ್ರೂ ಇವಾಗ ಎಷ್ಟ್ ಚೆನ್ನಾಗಿ ಹಾಡೆಲ್ಲ ಹಾಡಿದ್ರು. ಬುಲ್ಬುಲ್, ನಾನಾ? ನಿನಗೆ ಹೇಳಿ ಮಾವ. ಏನು ಕಲ್ತೇ ಇಲ್ಲ ನೀನ್ ಲೈಫಲ್ಲಿ. ಅದೇನಮ್ಮ ನೀನು ಮುಂದೆಯಿಂದ ತಪ್ಕೊಂಡ್ರೆ ಲವ್ ಅಲ್ಲಮ್ಮ, ಹಿಂದೆಯಿಂದ ತಪ್ಕೊಂಡ್ರೇನೆ ಲವ್. ಬಟ್ ಆದ್ರೂ ಯಾವಾಗ್ಲೂ ಬೋರು ಮಾವ ಅದು. ಬೇರೆ ಎಲ್ಲಾರು ಅಣ್ಣ ತಂಗಿನೂ ಮುಂದೆಯಿಂದ ತಪ್ಕೊಳ್ಳೋದು, ಅಪ್ಪ ಮಗನ್ನೂ ಮುಂದೆಯಿಂದ ತಪ್ಕೊಳ್ಳೋದು, ತಾಯಿ ಮಗನ್ನೂ ಮುಂದೆ, ಎಲ್ಲಾರು ಮುಂದೆಯಿಂದ, ಲವರ್ಸ್ ಮಾತ್ರ ಹಿಂದೆಯಿಂದ. ಗೊತ್ತಾಯ್ತಾ? ಸೂಪರ್ ಚಂದ್ರಣ್ಣ, ಸೂಪರ್. ನೀನು ಅಷ್ಟೇ. ಆಕ್ಚುಲಿ ನಮ್ಮ ಮಾವ ಯಾವಾಗ್ಲೂ ನನ್ ಕಡೆನೆ.
ಪಾಪ ನಾನ್ ನಿಮ್ಗೆ ಅಗೇನ್ಸ್ಟ್ ಆಗಿ ಮಾತಾಡ್ಬಿಟ್ನಲ್ವಾ, ಏನೋ ನಿಮ್ಗೆ ಸಪೋರ್ಟ್ ಮಾಡ್ತಿದಾರೆ ಅಷ್ಟೇ. ಓಕೆ, ನನ್ಗೆ ನೀನು ಲವ್ ತೋರಿಸ್ಬೇಕು ಅಂದ್ರೆ ಹಿಂದ್ಗಡೆಯಿಂದಲೇ ತಪ್ಕೊಳಮ್ಮ, ಮುಂದೆ ತಪ್ಕೋಬೇಡ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ, ನನಗೆ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಯ್ತಾ ಅತ್ತೆ? ಬಹಳ ಚೆನ್ನಾಗಿತ್ತು. ಅಮಿತಾಬ್ ಬಚ್ಚನ್, ಜೈ ಬಹದ್ದೂರಿ ಅದ್ಯಾವ್ದೋ ಸಿನಿಮಾದಲ್ಲಿ ಹಾಡ್ಕೊಂಡು ಇದ್ ಮಾಡ್ತಾರಲ್ಲಪ್ಪ, ಯಾವ ಸಿನಿಮಾದು? ಅಭಿಮಾನ್. ಆ ಸಿನಿಮಾ ದೃಶ್ಯಗಳೆಲ್ಲ ಕಣ್ಮುಂದೆ ಬಂದು ಹೊಟ್ಟೋಯ್ತು. ವೆರಿ ಗುಡ್, ವೆರಿ ಗುಡ್. ತುಂಬಾ ಥ್ಯಾಂಕ್ಸ್ ಚಂದ್ರಣ್ಣ. ಒಂದೇ ಒಂದು ನಿಮ್ ಸಿಗ್ನೇಚರ್ ಬಿಟ್ಟು. ಅಯ್ಯೋ, ತಿಂದ ಮೇಲೆ ಅದೊಂಥರ. ಈಗ ನಿಮ್ಮಿಬ್ಬರು ಪರ್ಫಾರ್ಮೆನ್ಸ್ ನೋಡಿ ಹೇಳ್ತೀನಿ. ಓಕೆ, ತುಂಬಾ ಚೆನ್ನಾಗಿ ಎಂಟ್ರಿ ಕೊಟ್ರಿ, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ, ತಪ್ಕೊಂಡ್ರಿ, ಸಖತ್ತಾಗಿ ತಪ್ಕೊಂಡ್ರಿ. ನಮ್ಮ ಮಾವ ಅಂತೂ ಬಿದ್ದೇ ಹೋದ್ರು ನೀವು ತಪ್ಕೊಂಡಿದ್ ಸ್ಟೈಲ್ಗೆ. ಓಕೆ, ಆಲ್ ದ ಬೆಸ್ಟ್. ಮುಂದಿನ ಸುತ್ತು ಚೆನ್ನಾಗಿ ಆಡಿ. ಇವಾಗ ನಿಮ್ ಪ್ಲೇಸ್ ತಗೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಯಾಕೆ ಹಿಂಗ್ ಲೈಟ್ ಆಗ್ತಿದೆ ಅಂತ ಗಾಬರಿ ಆಗ್ಬೇಡಿ. ಅದೇನಪ್ಪಾ ಅಂದ್ರೆ ಇವಳಿಗೊಂದು ಇಮೇಲ್ ಬಂದಿದೆ, ಓದಮ್ಮ. ಯಾ, ಎಲ್ಲರಿಗೂ ನನ್ನ ಆಶೀರ್ವಾದಗಳು. ನಾನು ಯಾರು ಅಂತ ಇನ್ನೂ ನಿಮ್ಗೆಲ್ಲ ಗೊತ್ತಾಗಿರ್ಲಿಕ್ಕಿಲ್ಲ. ಮನೆ ಹೊರಗಡೆ ಹೇಗೆ ಬೃಂದಾವನ ಇದ್ರೆ ಚಂದಾನೋ, ಹಾಗೆ ಮನೆ ಒಳಗೆ ಅತ್ತೆ ಅನ್ನೋ ಯಜಮಾನಿ ಇದ್ರೇನೆ ಚಂದ. ನಾನ್ ಯಾರು ಅಂತ ಯಾರಾದ್ರೂ ಗೆಸ್ ಮಾಡಿದ್ರಾ? ಅಷ್ಟೊಂದು ತೊಂದರೆ ತಗೋಬೇಡಿ. ನಾನು ಈ ಸುವರ್ಣ ಪರಿವಾರದ ದೊಡ್ಡತ್ತೆ. ಮೈ ನೇಮ್ ಇಸ್ ಸುವರ್ಣಾಬಾಯಿ. ನಾನು ನಿಮ್ಮೆಲ್ಲರ ಮೇಲೆ, ಅಂದ್ರೆ ಎಲ್ಲಾ ಜೋಡಿಗಳ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ಎಸ್ಪೆಷಲಿ ಚೂಡಾ ಪ್ರಕಾಶ್ ಜೋಡಿ ಮೇಲೆ. ಆಯ್ತು ಅತ್ತೆ. ಇರ್ಲಿ, ಈಗ ನಿಮ್ಮೆಲ್ಲಾ ಜೋಡಿಗಳಿಗೂ ಒಂದೊಂದು ಹೆಸರು ಕೊಡ್ತಿದೆ. ಲಕ್ಷ್ಮಿ ವಿಕ್ರಮ್, ಸೈಲೆಂಟ್ ಜೋಡಿ. ಆಕಾಶ ದೀಪ, ಅಪೂರ್ವ ಜೋಡಿ. ಅವಿನಾಶ್ ಮೀನಾಕ್ಷಿ, ಕಿಲಾಡಿ ಜೋಡಿ. ಪ್ರಿಯಾ ಪಾರ್ಥ, ವೈಲೆಂಟ್ ಜೋಡಿ. ಅಮೃತ ವಿಜಯ್, ಅಪರೂಪದ ಜೋಡಿ. ವಿನಯ್ ವರ್ಷ, ಕ್ರೇಜಿ ಜೋಡಿ. ರಾಹುಲ್ ಅಪರ್ಣ, ರೆಬೆಲ್ ಜೋಡಿ. ಮಂದ ಪಾರ್ಥ, ಖತರ್ನಾಕ್ ಜೋಡಿ. ಮೀನನಾಥ ಮೀನಾ ಕುಮಾರಿ, ಭಲೇ ಜೋಡಿ. ಮೈಲಾರಿ ರೇಣುಕಾ, ರುಸ್ತುಂ ಜೋಡಿ. ಪ್ರಕಾಶ್ ಚೂಡಾ, ಜನುಮಾದ ಜೋಡಿ. ಚಂದ್ರು ಗೀತಾ, ರಿಯಲ್ ಜೋಡಿ. ಬಿರುದುಗಳು ಸಿಕ್ಕಿದ ತಕ್ಷಣ ಎಲ್ಲ ಬೀಗೋದು ಬೇಡ. ಈಗ ಗಂಡಸರೆಲ್ಲ ಹೊರಗಡೆ ಹೋಗಿ. ಪ್ರಕಾಶ್ ಹಾಗೂ ಚಂದ್ರು ಇಬ್ಬರಿಗೆ ಮಾತ್ರ ಒಳಗೆ ಉಳಿಯುವ ಹಕ್ಕು. ಮತ್ತೆ ನಿಮ್ಮೆಲ್ಲರಿಗೂ ನಾನು ಗೀತಳಿಗೆ ಕಳಿಸುವ ಇಮೇಲ್ ಮೂಲಕ ಸಿಗ್ತೀನಿ. ಸುವರ್ಣಾಬಾಯಿ. ಗಂಡಸರೆಲ್ಲ ಹೊರಗಡೆ ಹೋಗಿದ್ದಾರೆ. ಇಲ್ಲಿ ಸೀರಿಯಸ್ ಸಿಚುವೇಶನ್ ನಡೀತಾ ಇದೆ. ಓಕೆ, ಎಲ್ಲಾ ಹೆಂಗಸರು ಮುಖದಲ್ಲಿ ಟೆನ್ಷನ್ ಕಾಣ್ತಾ ಇದೆ. ಆ ಟೆನ್ಷನ್ ಹಂಗೆ ರಿಮೇನ್ ಮಾಡ್ಕೊಳ್ಳಿ. ನಾವು ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್. ಸೂಪರ್ ಜೋಡಿ. ಹಾಯ್ ವೀಕ್ಷಕರೇ, ನೀವು ನೋಡ್ತಿರ್ಬೋದು ಈ ಪರ್ದೆನ ನಾವು ಯಾಕೆ ಹಾಕಿದೀವಿ ಅಂತ. ಏನೂ ಇಲ್ಲ, ಇಷ್ಟೇ. ಇದು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್ ನ ಮೊದಲನೇ ಟಾಸ್ಕ್. ಚೂಡ,
ಟಾಸ್ಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡು. ಓಕೆ, ಈಗ ನಿಮ್ಗಾಗ್ಲೇ ಕಾಣ್ತಾ ಇದೆ ಕಪ್ಪು ಪರ್ದೆ ಹಾಕಿದೀವಿ. ಹಾಗೆ ಕೆಳಗಡೆ ನೋಡಿದ್ರೆ 12 ಸುಂದರವಾದ ಕಾಲ್ಗಳಿವೆ. ನಿಮ್ಗೆ ಇವಾಗ ಆಗ್ಲೇ ಅರ್ಥ ಆಗಿರುತ್ತೆ ಟಾಸ್ಕ್ ಏನು ಅಂತ. ಏನಿಲ್ಲ, ಇಲ್ಲಿ ಬರ್ತಾರೆ, ಅವರು ಅವರ ಪತ್ನಿಯರ ಕಾಲ್ನ ಗುರ್ತಿಸ್ಬೇಕು. ಅದು 60 ಸೆಕೆಂಡ್ಸ್ ಅಲ್ಲಿ ಮಾತ್ರ. 60 ಸೆಕೆಂಡ್ಸ್ ಅಲ್ಲಿ ಅವ್ರು ಬಂದು ಗುರ್ತಿಸಿ ಅಲ್ಲೋಗಿ ಚೈನೀಸ್ ಬೆಲ್ ಹೊಡೆದು ನಂಬರ್ ಬೋರ್ಡ್ಸ್ ಇದೆ ಅದನ್ನ ಎತ್ಕೊಂಡು ಜಡ್ಜಸ್ ತೋರಿಸ್ಬೇಕು. ಲೇಡೀಸ್, ಈ ಕಾರ್ಯಕ್ರಮದ ಮೊದಲನೇ ಟಾಸ್ಕಿನ ಮೊದಲನೇ ಸ್ಪರ್ಧಿ ಶುರು ಮಾಡೋಣ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕಾಲ್ ಸೆಂಟರ್ ಕೆಲಸ ಮಾಡ್ತಿದ್ರಾ? ಇಲ್ಲ. ಓಕೆ, ಆಲ್ ದಿ ಬೆಸ್ಟ್. ಮುಂದಿನ ಸ್ಪರ್ಧಿ ಬಹಳ ಅದ್ಭುತವಾಗಿ ಆಡಿದ್ರಿ ಎಲ್ಲರೂ. ಏನಪ್ಪ, ನಿಮ್ಮ ಮಂದಿ ಕಾಲಿನ ಮೇಲೆ ಒತ್ತಿ ಒತ್ತಿ ಅಭ್ಯಾಸ ಆಗಿರ್ಬೇಕು. ಕರೆಕ್ಟಾಗಿ ಕಾಲನ್ನ ಹುಡುಕ್ಬಿಟ್ರಲ್ಲ ಎಲ್ಲರೂ. ದಯವಿಟ್ಟು ನಿಮ್ಮ ನಂಬರ್ ಸೆಲೆಕ್ಟ್ ಮಾಡಿದ್ರೆ ಅದ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ. ಈಗ ಏನಪ್ಪಾ ಅಂದ್ರೆ, ನೀವು ನಿಮ್ಮ ಜೋಡಿಯನ್ನ ಸರಿಯಾಗಿ ಸೆಲೆಕ್ಟ್ ಮಾಡಿದ್ರೆ ಗೆದ್ರಿ. ಅಕಸ್ಮಾತಾಗಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಒಂದು ಶಿಕ್ಷೆ. ಏನಪ್ಪಾ ಶಿಕ್ಷೆ ಅಂದ್ರೆ, ನಿಮ್ಮ ಜೋಡಿ ನಿಮಗೆ ಪೂರ್ತಿಯಾಗಿ 1 ನಿಮಿಷ ಬಾಯಿಗೆ ಬಂದ ಹಾಗೆ ಅರ್ಥವಾಗದ ಭಾಷೆಯಲ್ಲಿ ಬೈತಾರೆ. ಬಯಸ್ಕೊಳ್ಳಿ, ಕಿವಿ ಮುಚ್ಚೋಗಿಲ್ಲ. ಅರ್ಥವಾಗದಿರೋ ಭಾಷೆ ಗಿಬ್ರಿಷ್ ಅಂತಾರಲ್ಲ, ಅದು ಯಾರಿಗೂ ಪದಗಳು ಯಾವ್ದು ಕನ್ನಡ ಪದ ಒಂದು ಬಳಸಬಾರ್ದು, ಅರ್ಥ ಆಗೋ ಭಾಷೆ ಯಾವುದು ಬಳಸಬಾರ್ದು. ಹಾಗಾದ್ರೆ ಈಗ ನಿಮ್ಮ ಮುಂದೆ ಇರುವ ಪರದೆಯನ್ನ ನಾವು ಸರಿಸುತ್ತೇವೆ. ನಿಮ್ಮ ಜೋಡಿ ಸರಿಯಾಗಿದ್ರೆ ಒಬ್ಬೊಬ್ಬರಾಗಿ ಹೋಗಿ ಹಾರ ಹಾಕಿ. ರಿವೀಲ್ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್. ಯಾರು ಎಲ್ಲೂ ಹೋಗ್ಬೇಡಿ, ಕಮ್ ಬ್ಯಾಕ್. ಸುವರ್ಣ ಸೂಪರ್ ಜೋಡಿ. ಸುವರ್ಣ ಸೂಪರ್ ಜೋಡಿ. ಬ್ರೇಕ್ ನ ನಂತರ ವೀಕ್ಷಕರೇ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಿಮ್ಮ ಮುಂದೆ ಇರುವ ಪರದೆಯನ್ನ ನಾವು ಸರಿಸುತ್ತೇವೆ. ಕುಲ್ಜಾ ಸಿಮ್ ಸಿಮ್.
ಓಕೆ, ಈಗ ಯಾರ್ಯಾರು ಹಾರ ಹಾಕೊಂಡಿದ್ದೀರಾ ನೀವು ನಿಮ್ಮ ಜೋಡಿಯನ್ನ ಕರ್ಕೊಂಡು ಹೋಗಿ ಕೂತ್ಕೊಳ್ಳಿಪ್ಪ ಸಪ್ರೇಟ್ ಆಗಿ. ಹಾರ ಹಾಕಿಸ್ಕೊಂಡಿರೋರ್ಗೆಲ್ಲ ಹಾರರ್ ಶೋ ಕಾದಿದೆ. ಅಬೌಟ್ ಟರ್ನ್. ಓಕೆ, 1 ನಿಮಿಷ ಕಾಲಾವಕಾಶ ಕೊಡ್ತೀನಿ. ನೀವು ಅವ್ರಿಗೆ ಬೈಬೇಕು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಚಪ್ಪಾಳೆ. Your time starts now. Your time starts now. ನಿಮಿಷ ಇದೇನು ಕುಚ್ಚಿ ಅಂತ ಲವ್ ಮಾಡ್ತಾ ಇದಾರೆ. ಗುರು ಬೈಬೇಕು. ಯಪ್ಪ ಇವ್ರು ಎಷ್ಟು ಪ್ರೀತಿ ಮಾಡ್ತಾರೆ, ಬೈಯಕ್ಕೆ ಬರಲ್ಲ ಇವ್ರು. ನನಗೆ ಗೊತ್ತಿಲ್ಲ, 20 ಸೆಕೆಂಡ್ ಬೈಲೇಬೇಕು. ನಾನ್ ಬಿಡಲ್ಲ. ಬಿಡ್ಬೇಕಾ? ಬೈಲೇಬೇಕಲ್ವಾ? ಚೆನ್ನಾಗಿ ಕೈಯೆಲ್ಲ ಹಿಂದೆ ತಲೆಯಲ್ಲಿ ಮೊಟ್ಕಿ ಗಿಟ್ಕಿ ಎಲ್ಲ ಮಾಡ್ಬೇಕು. ಓಕೆ, ಎಲ್ಲ ಓಕೆ. ಮಧ್ಯದಲ್ಲಿ ನನ್ನನ್ನ ಯಾಕೆ ನೋಡ್ಕೊಂಡು ಬೈತಿದ್ರು ಅವರು? Your time starts now. ಅಷ್ಟು ಗೊತ್ತಾಗಲ್ವಾ? ಕನ್ನಡದಲ್ಲಿ ಮಾತಾಡೋಂಗಿಲ್ಲ. ಒಪ್ಕೊಳ್ಳಲ್ಲಪ್ಪ ನಾವಿದನ್ನ. ಸೊಸೆ ಬರುವಾಗ ಅತ್ತೆನ ಬೈದ್ಬಿಟ್ರು. ಈಗ ಎಲ್ರಿಗೂ ಗೊತ್ತಾಯ್ತಾ ನನ್ ಪಾಡೇನು ಅಂತ? ನಾವ್ ಹೆಂಗ್ ಬಯಸ್ಕೊತೀವಿ ಗೊತ್ತಾಯ್ತಾ? ಯಾರಿಗಾದ್ರೂ ಅರ್ಥ ಆಯ್ತಾ? ಏನು ಅರ್ಥ ಆಗ್ಲಿಲ್ಲ. ನಾನು ಎಷ್ಟು ಪ್ರೀತಿಯಿಂದ ಹೇಳಿದೆ ಅವ್ರಿಗೆ. ಇಲ್ಲಿಗೆ ನಮ್ಮ ಇವತ್ತಿನ ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಬರ್ಕ್ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದಿದೆ. ಮುಗಿಸೋದಕ್ಕಿಂತ ಮುಂಚೆ ಸಿಹಿ ಕಹಿ ಚಂದ್ರುವಿನ ಒಂದೇ ಒಂದು ಸಣ್ಣ ಪ್ಲೇಟ್ ಚೌ ಬಾತ್ ನೋಡಿ. ಒಬ್ಬ ಮಹಾನ್ ಕವಿ ಒಂದ್ ಕಡೆ ಹೇಳ್ತಾರೆ, ಇರುವುದೆಲ್ಲವನ್ನ ಬಿಟ್ಟು ಇಲ್ಲದುದರೆಡೆಗೆ ತುಡಿಯುವುದೇ ಜೀವನ ಅಂತ. ಅಂದ್ರೆ ಮನುಷ್ಯನಿಗೆ ಎಷ್ಟೇ ಇದ್ರೂ ಇನ್ನೂ ಬೇಕು ಅನ್ನೋ ಆಸೆ ಪಡ್ತಾ ಹಾಸಿಗೆಗಿಂತ ಜಾಸ್ತಿ ಕಾಲ್ ಚಾಚ್ತಾನೆ. ಅದನ್ನ ಚೌಚೌಬಾತಲ್ಲಿ ಹೇಳ್ಬೇಕು ಅಂದ್ರೆ ಹೆಂಗ್ ಹೇಳ್ಬೇಕು ಗೊತ್ತಾ? ಇರುವುದೆಲ್ಲವನ್ನ ಬಿಟ್ಟು ಇರುವೆಯನ್ನು ಬಿಟ್ಕೊಳ್ಳುವುದು ಅಂತ. ಮನುಷ್ಯ ಎಂತ ಅವನು ಅಂದ್ರೆ ಇರ್ಲಾರ್ದೆ ಇರುವೆ ಬಿಟ್ಕೊತಾ ಇರ್ತಾನೆ. ಒಂದಲ್ಲ ಒಂದ್ ಸಮಸ್ಯೆಗೆ ಸಿಕ್ಕಾಕ್ತಾನೆ. ಅದನ್ನ ಮಾಡಬೇಡಿ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ಸುಖವಾಗಿ ಸಂಸಾರ ಮಾಡ್ತೀರಾ ಅಂತ ಹೇಳ್ತಾ ನಮ್ಮ ಇವತ್ತಿನ ಅದ್ಭುತವಾದಂತ ಕಾರ್ಯಕ್ರಮ ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಬರ್ಕ್ ಮುಗಿಸ್ತಾ ಇದೀವಿ. ಶುಭರಾತ್ರಿ. ಸುವರ್ಣ ಸೂಪರ್ ಜೋಡಿ.